Hello guys, I'm Chaitanya Shriyam. Welcome to the Azurite classes. Today ನಾನು ನಿಮ್ಮ ಜಿ ಕೆ ಫ್ಯಾಕಲ್ಟಿ. ಸರ್ ಇವತ್ತು ನಾವು ಜಿ ಕೆಲಿ ಪಾಲಿಟಿನ ನೋಡ್ತಿದ್ದೀವಿ. ಸೊ ಪಾಲಿಟಿನ ಯಾವ ಥರ ಓದ್ತಾ ಹೋಗ್ತೀವಿ ಅಂತಂದರೆ ರ್ಯಾಪಿಡ್ ರಿವಿಷನ್ ಸೀರೀಸ್ ಮುಖಾಂತರ ಪಾಲಿಟಿ ನೋಡ್ತಾ ಹೋಗೋಣ. ರ್ಯಾಪಿಡ್ ರಿವಿಷನ್ ಸೀರೀಸಲ್ಲಿ ನಾವು ತುಂಬ ಎಲಾಬ್ರೇಟ್ ಇರೋ ಟಾಪಿಕ್ಸ್ನ ಕನ್ಸೈಸ್ ಆಗಿ ರಿವೈಸ್ ಮಾಡ್ತಾ ಹೋಗೋಣ. ಇದು SSC ಮತ್ತು RRB ಕೂಡ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಪಾಲಿಟಿಲಿ ಫಸ್ಟ್ ಬಂದ್ಬಿಟ್ಟು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಮಾಡಬೇಕು. ಬಟ್ ದ ಥಿಂಗ್ ಇಸ್ ಲೈಕ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು ಹಿಸ್ಟ್ರಿಲಿ ಓದ್ತೀವಿ ನಾವಾಗಲೇ, ಅದನ್ನು ಅಲ್ಲಿ ನೋಡ್ಕೊಳ್ಳೋಣ. ಅದರ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮೇಕಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಸೊ ಮೇಕಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ ಟಾಪಿಕ್ನ ನಾವು ಇವತ್ತು ತುಂಬ ರ್ಯಾಪಿಡ್ ಆಗಿ ರಿವೈಸ್ ಮಾಡ್ತಾ ಹೋಗೋಣ. ಮೇಕಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಫಸ್ಟು ನಮಗೆಲ್ಲ ಭಯ ಇರುತ್ತೆ. ಓಕೆ, ಈ ಚಾಪ್ಟರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು. ಸೊ ಏನಿಲ್ಲ, ಅಸೆಂಬ್ಲೀಸ್ ಬರುತ್ತೆ, ಅದ್ರದ್ದು ಆಫೀಸರ್ಸ್ಗಳು ಬರ್ತಾರೆ. ಆಫೀಸರ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾವ್ಯಾವ ಆಫೀಸರ್ಸ್ ಅಂತ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಕಮಿಟೀಸ್ ಬರುತ್ತೆ. ಕಮಿಟೀಸಲ್ಲಿ ಕೆಲವೊಂದು ಕಮಿಟೀಸ್ ಮೆಂಬರ್ಸು ಬರೀ ಚೇರ್ಪರ್ಸನ್ ಮಾತ್ರ ನೆನ್ಪಿಟ್ಕೋಬೇಕು. ಇನ್ನು ಕೆಲವೊಂದು ಕಮಿಟಿದು ಫುಲ್ ಮೆಂಬರ್ಸ್ನ ಜ್ಞಾಪನ ಇಟ್ಕೊಳ್ಬೇಕು. ಅದನ್ನು ನೋಡ್ತಾ ಹೋಗೋಣ. ಬಟ್ ಥಿಂಗ್ ಈಸ್, ಇಲ್ಲಿ ನಾನು ಯಾವ ಥರ ಹೇಳ್ತಿರ್ತೀನಿ, ನೀವು ಅದನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ಟೈಮ್ ಲೈನ್ ಪ್ರಕಾರ ಹೋಗೋಣ. ಟೈಮ್ ಲೈನ್ ಪ್ರಕಾರ ಹೋದರೆ ತುಂಬ ಈಸಿಯಾಗಿ ಈ ಟಾಪಿಕ್ನ ನಾವು ಕವರ್ ಮಾಡ್ಬಿಡ್ಬೋದು. ಬಹೆಟ್ ಮಾಡೋ ನೆಸೆಸಿಟಿನೇ ಇರಲ್ಲ, ಯಾಕಂದರೆ ತುಂಬ ಜನದ್ದು ಹೆಸರು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಟೈಮ್ ಲೈನ್ ಪ್ರಕಾರ ಹೋದಾಗ ಬಹೆಟ್ ಮಾಡೋ ನೆಸೆಸಿಟಿ ಇರಲ್ಲ. ಆ ನೇಮ್ಸ್ನು ಕೂಡ ಅಷ್ಟೇ, ನೀವು 2-3 ಸತಿ ನೋಡಿದ ತಕ್ಷಣನೇ ಜ್ಞಾಪನ ಆಗುತ್ತೆ. ಸೊ ರಿವಿಷನ್, ಎಲ್ಲದಕ್ಕೂ ರಿವಿಷನ್ ಇಸ್ ಅ ಕೀ ಪಾಯಿಂಟ್. ಒಂದು 2-3 ಟೈಮ್ಸ್ ನೀವು ಆ ನೇಮ್ಸ್ನ ನೋಡ್ತಾ ಹೋದಾಗ ಅದು ನಿಮಗೆ ಆಟೋಮೆಟಿಕ್ ಆಗಿ ಜ್ಞಾಪನ ಆಗಿಬಿಡುತ್ತೆ. ಸೊ ಡೋಂಟ್ ವೆರಿ, ಲೆಟ್ಸ್ ಸ್ಟಾರ್ಟ್ ದಿ ಟಾಪಿಕ್. ಸೊ ಫಸ್ಟು ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಓಕೆ, ಫಸ್ಟು ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ನಮಗೆ ಯಾಕೆ ಬೇಕಿತ್ತು ಈ ಕಾನ್ಸ್ಟಿಟ್ಯೂಷನ್ ಅನ್ನೋದು. ಸೊ ನೆಸೆಸರಿ ಇತ್ತ ಕಾನ್ಸ್ಟಿಟ್ಯೂಷನ್ನು. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಕಾನ್ಸ್ಟಿಟ್ಯೂಷನ್ 2 ಥರ ಬರುತ್ತೆ. ಯಾವುದೇ ಒಂದು ಕಂಟ್ರಿನ ನಾವು ಡಿಫೈನ್ ಮಾಡಬೇಕು ಅಂತ ಅಂದರೆ, ಯಾವುದೇ ಒಂದು ಕಂಟ್ರಿನ ನಾವು ಡಿಫೈನ್ ಮಾಡ್ತೀವಿ ಅಂತ ಅಂದರೆ 2 ಥಿಂಗ್ಸ್. ಅವ್ರದ್ದೊಂದು ಕಾನ್ಸ್ಟಿಟ್ಯೂಷನ್ ನೋಡಿದ ತಕ್ಷಣ ಆ ಕಂಟ್ರಿದ ಔಟ್ಲೈನ್ ನಾವು ಕೊಡ್ತೀವಿ. ಸೊ ಯಾಕೆ ಅಂತಂದರೆ ಅಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಗೌರ್ಮೆಂಟ್ ಆ್ಯಂಡ್ ದ ಸಿಟಿಸನ್ಸ್ದು ರಿಲೇಷನ್ಶಿಪ್ ಡಿಫೈನ್ ಮಾಡಿರ್ತಾರೆ. ಸೊ ಅದು ಡಾಕ್ಯುಮೆಂಟ್ ಫಾರ್ಮಲ್ಲಿ ಇರುತ್ತೆ. ಕಾನ್ಸ್ಟಿಟ್ಯೂಷನು ರಿಟರ್ನ್ ಫಾರ್ಮಲ್ಲೂ ಇರುತ್ತೆ, ಅನ್ರಿಟರ್ನ್ ಫಾರ್ಮಲ್ಲೂ ಇರುತ್ತೆ. ರಿಟರ್ನ್ ಫಾರ್ಮ್ ಅಂದರೆ ಏನು? ಸೊ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಒಂದು ಕಡೆ ಬರೆದು ನಾವು ಡಾಕ್ಯುಮೆಂಟ್ ಫಾರ್ಮಲ್ಲಿ ಇಟ್ಟಿರ್ತೀವಿ. ಚೇಂಜಸ್ ಮಾಡ್ಬೋದು ಆ ಡಾಕ್ಯುಮೆಂಟ್ಗೆ, ಇಲ್ಲ ಅಷ್ಟು ಫ್ಲೆಕ್ಸಿಬಿಲಿಟಿ ಇರಲ್ಲ, ರಿಜಿಡ್ ಫಾರ್ಮಲ್ಲಿ ಇರುತ್ತೆ. ಮತ್ತು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗುತ್ತೆ ಅಂತಂದರೆ, ಪಾರ್ಲಿಮೆಂಟಲ್ಲಿ ಎಲ್ಲ ಲಾ ಪಾಸ್ ಆಗೋದನ್ನು ಕೂಡ ಅವರು ಕಾನ್ಸ್ಟಿಟ್ಯೂಷನ್ ಒಳಗಡೆ ಹಾಕ್ತಾ ಹೋಗ್ತಾರೆ. ಬಟ್ ದ ಥಿಂಗ್, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಆರ್ಡಿನರಿ ಲಾಸು ಕಾನ್ಸ್ಟಿಟ್ಯೂಷನ್ ಒಳಗಡೆ ಇಲ್ಲ. ದಟ್ ಮೀನ್ಸ್ ಲೈಕ್ ಆರ್ಡಿನರಿ ಲಾ, ಇಟ್ಸ್ ಅ ಲೀಗಲ್ ಲಾ. ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಇರೋದನ್ನ ನಾವು ಚೇಂಜ್ ಮಾಡಬೇಕು ಅಂತಂದರೆ ಆರ್ಟಿಕಲ್ 368ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ನಾವು ಮುಂದೆ ಚಾಪ್ಟರಲ್ಲಿ ನೋಡ್ತಾ ಹೋಗೋಣ. ರ್ಯಾಪಿಡ್ ರಿವಿಷನ್ ಆಗಿರೋದ್ರಿಂದ ಕ್ವಿಕ್ ಆಗಿ ನಿಮಗೆ ಓವರ್ವ್ಯೂ ಕೊಟ್ಟೆ. ಸೊ ಈಗ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಥೀಮಿಗೆ ಬರೋಣ. ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬೇಕು, ಕಮಿಷನ್ ಬರುತ್ತೆ. ಸೊ ಆಗ ಇಂಡಿಯನ್ಸ್ ಎಲ್ಲಾನು ಬ್ರಿಟಿಷ್ ತರ್ತಿದ್ದಂತೆ ಎಲ್ಲ ಲಾಸ್ನು ನಾವು ರಿಜೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸಾಮೇನ್ ಕಮಿಷನಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಬರ್ತಾರೆ. ಅವರು ಮೋತಿಲಾಲ್ ನೆಹರು ಹತ್ರ ಚಾಲೆಂಜ್ ಮಾಡ್ತಾರೆ, ನೀವೆಲ್ಲ ಲಾನ್ ಕೂಡ ರಿಜೆಕ್ಟ್ ಮಾಡ್ತಿದ್ರಲ್ಲ, ನೀವು ಯಾಕೆ ನಿಂದೆ ಓನ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಡ್ರಾಫ್ಟ್ ಮಾಡಿ ಯಾಕೆ ತೋರಿಸಲ್ಲ ನೀವು ಅಂತ ಚಾಲೆಂಜ್ ಮಾಡ್ತಾರೆ. ಆ ಚಾಲೆಂಜ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಂಥ ಮೋತಿಲಾಲ್ ನೆಹರು 1928 ದ ಫಸ್ಟ್ ಅರ್ಲಿ ಡ್ರಾಫ್ಟ್ ಮಾಡ್ತಾರೆ. 1928 ಇದನ್ನ ಫಸ್ಟ್ ಅರ್ಲಿ ಡ್ರಾಫ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಾನೆ ಹೇಳ್ತೀವಿ. ಇದನ್ನ ನೆಹರು ರಿಪೋರ್ಟ್ ಅಂತಾನು ಕೂಡ ಕರಿತೀವಿ. ನೆಹರು ರಿಪೋರ್ಟ್ ಅಂತಾನು ಕೂಡ ಕರಿತೀವಿ. ಸೊ 1928 ಆಯಿತು. ಅದಾದಮೇಲೆ ತುಂಬ ಗ್ಯಾಪ್ ಬರುತ್ತೆ. 1928 ಆದಮೇಲೆ 1934 ಕಮ್ಯುನಿಸ್ಟ್ ಪಾರ್ಟಿದ ಲೀಡರ್ ಯಾರು? MN ರಾಯ್. ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ MN ರಾಯ್ ಅವರು ಡಿಮ್ಯಾಂಡ್ ಮಾಡ್ತಾರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಅಸೆಂಬ್ಲಿ ಮಾಡಿಕೊಡಿ, ನಾವು ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಬೇಕು ಅಂತ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ಫಸ್ಟ್ ಡಿಮ್ಯಾಂಡ್ ಮಾಡಿದ್ದು ಯಾರು ಅಂತಂದರೆ ಫಸ್ಟ್ ಡಿಮ್ಯಾಂಡ್ ಯಾರು ಮಾಡಿದ್ರು ಅಂತಂದರೆ MN ರಾಯ್ ಫಸ್ಟ್ ಪ್ರಪೋಸ್ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬೇಕು ಅಂತ. ಮತ್ತೆ 1935 ಕಾಂಗ್ರೆಸ್ ಅಫಿಷಿಯಲ್ ಆಗಿ ಏನು ಮಾಡಿದ್ರು, ಡಿಮ್ಯಾಂಡ್ ಮಾಡಿದ್ರು. ಜವಾಹರ್ಲಾಲ್ ನೆಹರು ಕೂಡ ಅವರು ಲಕ್ನೋ ಸೆಷನ್ನಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಸೊ 1934 ಎಷ್ಟೊಂದು ಡಿಮ್ಯಾಂಡ್ಸ್ ಬಂತು. ಬಟ್ ಬ್ರಿಟಿಷ್ ಅವ್ರ ಕಡೆಯಿಂದ ನಾವು ಏನೂ ರೆಸ್ಪಾನ್ಸ್ ಬಂದಿರಲಿಲ್ಲ. ಬಟ್ 1940 ಬ್ರಿಟಿಷ್ ಅವ್ರು ಯಾಕೆ ರೆಸ್ಪಾನ್ಸ್ ಮಾಡಿದ್ರು? ಸೊ ವರ್ಲ್ಡ್ ವಾರ್ ಟೂ ನಡೀತಿರುತ್ತೆ. ಅದರಲ್ಲಿ ಇಂಡಿಯನ್ಸ್ ಪಾರ್ಟಿಸಿಪೇಷನ್ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯನ್ ಪಾರ್ಟಿಸಿಪೇಷನ್ ಬೇಕು ಅವರಿಗೆ ಅನ್ನೋದು ಒಂದೇ ಒಂದು ರೀಸನ್ಗೋಸ್ಕರ 1940 ನಾವು ಡಿಮ್ಯಾಂಡ್ ಮಾಡ್ತಿರೋದ್ರಿಂದ ಅವ್ರು ಒಂದು ಆಫರ್ ಕೊಡ್ತಾರೆ. ಆ ಆಫರ್ ಹೆಸರನ್ನೇ ಆಗಸ್ಟ್ ಆಫರ್. ಇದು ಇಂಪಾರ್ಟೆಂಟ್ ಇರುತ್ತೆ. ಆಗಸ್ಟ್ ಆಫರ್ ಯಾರು ಮಾಡಿರೋದು? ಲಾರ್ಡ್ ಲಿನ್ಲಿತ್ಗೋ ಆಗಸ್ಟ್ ಆಫರ್, ಆಯ್ತಾ? 1940
ಸೊ ಈ 1940 ಆಫರ್ ಕೊಟ್ಟರು, ಬಟ್ ಈ ಆಫರ್ ನಾವು ಯಾಕೆ ಎಕ್ಸೆಪ್ಟ್ ಮಾಡಲಿಲ್ಲ ಅಂತಂದ್ರೆ ಈ ಆಫರ್ ಡಾಮಿನಿಯನ್ ಸ್ಟೇಟಸ್ ಮೇಲೆ ಇರುತ್ತೆ. ಸೊ ಡಾಮಿನಿಯನ್ ಸ್ಟೇಟಸ್ ಅಂತಂದ್ರೆ ಏನಂದ್ರೆ ರೂಲ್ಸ್ ನಾನೇ ಮಾಡ್ತೀನಿ, ರೆಗ್ಯುಲೇಷನ್ ನಾನೇ ಮಾಡ್ತೀನಿ, ಇಲ್ಲಿ ಆಡಳಿತನೂ ನಾವೇ ಮಾಡ್ಕೋತೀವಿ. ಬಟ್ ಥಿಂಗ್ ಯಾರ ಅಂಡರಲ್ಲಿ ನಾವು ಇರ್ತೀವಿ ಅಂತಂದ್ರೆ ಬ್ರಿಟನ್ ಅಂಡರಲ್ಲಿ ಇರ್ತೀವಿ. ಸೊ ನಮಗೆ ಆ ಆಫರ್ ಬೇಕಾಗಿರಲ್ಲ, ನಮಗೆ ಪೂರ್ಣ ಸ್ವರಾಜ್ ಬೇಕಾಗಿರುತ್ತೆ. ಸೊ ಅದಕ್ಕೆ 1940 ಬಂದಿರುವಂಥ ಆಗಸ್ಟ್ ಆಫರ್ನ ಕೂಡ ನಾವು ರಿಜೆಕ್ಟ್ ಮಾಡ್ತೀವಿ. ಇಲ್ಲಿ ನಾವು ರಿಜೆಕ್ಟ್ ಮಾಡ್ತೀವಿ, ಮತ್ತೆ ಮುಸ್ಲಿಮ್ಸ್ ಕಮ್ಯುನಿಟಿ ಅವರು, ಮುಸ್ಲಿಮ್ಸ್ ಲೀಗ್ ಅವರು ಕೂಡ ರಿಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಇನ್ನ 2 ಆಫರ್ಸ್ ಬರುತ್ತೆ. ಒಂದು ಶಿಮ್ಲಾ ಕಾನ್ಫರೆನ್ಸ್ ಬರುತ್ತೆ, ಇನ್ನೊಂದು ಕ್ರಿಪ್ಸ್ ಮಿಷನ್ ಬರುತ್ತೆ. ಇದೆರಡೂ ಕೂಡ ರಿಜೆಕ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಫೈನಲಿ ಓಕೆ ಅಸೆಂಬ್ಲಿ ಫಾರ್ಮೇಷನ್ ಆಗಬೇಕು ಮಾಡ್ತೀವಿ ಅನ್ನೋದು ಯಾವುದು ಅಂತಂದ್ರೆ ಕ್ಯಾಬಿನೆಟ್ ಮಿಷನ್ ಪ್ಲಾನು ಇದೊಂದೇ ಅಕ್ಸೆಪ್ಟ್ ಆಗೋದು. ಇದು ಯಾಕೆ ಎಕ್ಸೆಪ್ಟ್ ಆಯಿತು? ಇದು ಡೊಮಿನಿಯನ್ ಸ್ಟೇಟಸ್ನ ತೆಗೆದಾಕ್ತಾರೆ, ಪ್ರಾವಿಷನ್ಸ್ ಮೇಲೆ ಗ್ರೂಪಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಕ್ಯಾಬಿನೆಟ್ ಮಿಷನ್ ಪ್ಲಾನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಮುಸ್ಲಿಮ್ಸ್ ಲೀಗರು ಎಕ್ಸೆಪ್ಟ್ ಮಾಡ್ತಾರೆ. ಮುಸ್ಲಿಮ್ಸ್ ಲೀಗ್ ಅವರು ಗ್ರೂಪಿಂಗ್ ಆಫ್ ಪ್ರಾವಿಷನ್ಸ್ ಆಗುತ್ತೆ ಅಂತಂದ್ರೆ ಅವ್ರಿಗೆ ಒಂದು ಸಪ್ರೇಟ್ ಸ್ಟೇಟ್ ಸಿಗುತ್ತೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಮುಸ್ಲಿಮ್ಸ್ ಲೀಗಿನ ಹೆಡ್ ಜಿನಾ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಆಲ್ ಟುಗೆದರ್ ನಾವು ಬರ್ತೀವಿ, ಮುಸ್ಲಿಮ್ಸ್ ಲೀಗ್ ಅವರು ಬರ್ತಾರೆ, ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಕ್ಸೆಪ್ಟ್ ಮಾಡ್ತೀವಿ. ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಲ್ಲಿ ಬ್ರಿಟನ್ ಆಫೀಸರ್ಸ್ ನೇಮ್ ಇಂಪಾರ್ಟೆಂಟ್ ಆಗುತ್ತೆ. ಆ ಬ್ರಿಟನ್ ಆಫೀಸರ್ಸ್ 3 ಜನ ಬ್ರಿಟನ್ ಆಫೀಸರ್ಸ್ ಇರ್ತಾರೆ. ಅದರಲ್ಲಿ ಪೆಥಿಕ್ ಲಾರೆನ್ಸ್ ಅನ್ನೋನು ಚೇರ್ಮನ್ ಆಗಿರ್ತಾನೆ, AV ಅಲೆಕ್ಸಾಂಡರ್, ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್, ಇವ್ರು 3 ಜನ ಬ್ರಿಟನ್ ಆಫೀಸರ್ಸ್ ಬರ್ತಾರೆ. ಇವರು ನಮ್ಮ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫಾರ್ಮೇಷನ್ ಮಾಡೋದಕ್ಕೆ ಅಂತ ಹೆಲ್ಪ್ ಮಾಡ್ತಾರೆ. ಸೊ ಈಗ ಫಾರ್ಮೇಷನ್ ಆಗ್ತಿದೆ, ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆಯಿತು, ಫಾರ್ಮೇಷನ್ ಆಗ್ತಿದೆ ಅಂತಂದ್ರೆ ನಾವು ಕಂಟ್ರಿಲಿ ಒಬ್ಬರನ್ನೇ ತಗೊಂಡು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡೋಕ್ಕೆ ತಗೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ಎಲ್ಲಾರ್ದು ಒಪಿನಿಯನ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ಟೈಮು ಇಂಡಿಯಾದಲ್ಲಿ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಜುಲೈಯಿಂದ ಆಗಸ್ಟ್ 1947 ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಎಷ್ಟು ಸೊ ಸೀಟ್ಸ್ ಬೇಕು, ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತೀವಿ ಅಂತಂದ್ರೆ ಸೀಟ್ಸ್ ಬೇಕು. ಸೊ ಅದಕ್ಕೆ ಗ್ರೂಪಿಂಗ್ ಆಫ್ ಪ್ರಾವಿಷನ್ಸ್ ಮೇಲೆ ಸೀಟ್ಸ್ ತಗೋತಾರೆ. 296 ಪ್ರಾವಿಷನ್ಸ್ ಮೇಲೆ ಎಲೆಕ್ಟೆಡ್ ಮಾಡ್ತಾರೆ. 93 ನಾಮಿನೇಟೆಡ್ ಅಂತಂದ್ರೆ ಪ್ರಿನ್ಸ್ಲಿ ಸ್ಟೇಟಸ್, 93 ನಾಮಿನೇಟೆಡ್ ಅಂತಂದ್ರೆ ಪ್ರಿನ್ಸ್ಲಿ ಸ್ಟೇಟಸ್, ಇದ್ರ ಮೇಲಿಂದ ಸೆಲೆಕ್ಟ್ ಮಾಡ್ತಾರೆ. ಯಾವ್ದ್ರ ಮೇಲೆ ಬೇಸಿಸ್ ಮೇಲೆ ಮಾಡ್ತಾರೆ ಅಂತಂದ್ರೆ 3 ಕಮ್ಯುನಿಟೀಸ್ ಮೇಲೆ ಡಿವೈಡ್ ಮಾಡ್ತಾರೆ. ಒಂದು ಜನರಲ್, ಇನ್ನೊಂದು ಮುಸ್ಲಿಮ್ಸ್, ಇನ್ನೊಂದು ಸಿಕ್ಕು. ಇದು ಯಾವ ತರ ಎಲೆಕ್ಟ್ ಮಾಡಿದ್ವಿ? ಓಕೆ, ನಾವು ಹೋಗ್ಬಿಟ್ಟು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್ಸ್ ಆಯ್ತು, ಡೈರೆಕ್ಟ್ ಎಲೆಕ್ಷನ್ಸ್ ಆಗಲ್ಲ. ಸೊ ಇಂಡೈರೆಕ್ಟ್ ಎಲೆಕ್ಷನ್ಸ್ ಪ್ರಕಾರ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಪ್ರಕಾರ ನಮಗೆ ಟೋಟಲ್ ಸೀಟು 389ಗೆ ನಾವು ಎಲೆಕ್ಷನ್ಸ್ ಹೆಲ್ಡ್ ಆಗುತ್ತೆ. ಸೊ ಮಧ್ಯದಲ್ಲಿ ಇದ್ರ ಮಧ್ಯಾಹ್ನ ಜವಾಹರ್ಲಾಲ್ ನೆಹರು ಬಂದ್ಬಿಟ್ಟು ಗ್ರೂಪಿಂಗ್ ಆಫ್ ಪ್ರಾವಿನ್ಸಸ್ ಇಲ್ಲ, ಕಂಪಲ್ಸರಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ರೀಸನ್ ಇಟ್ಕೊಂಡು ಜಿನ್ನಾ ಅವರು ಬಂದು ವೈಲೆನ್ಸ್ ಕ್ರಿಯೇಟ್ ಮಾಡಿ ಅವರು ಪಾರ್ಟಿಷನ್ಸ್ ಆಗ್ತಾರೆ. ಸೊ ಮುಸ್ಲಿಮ್ಸ್ ಕಮ್ಯುನಿಟಿ ಅವರು ಈ ಎಲೆಕ್ಷನ್ಸ್ ಇಂದ ಬಯೋಕಾಟ್ ಆದ್ಮೇಲೆ, ಸೊ ಕಾಂಗ್ರೆಸ್ ಬಯೋಕಾಟ್ ಆದ್ಮೇಲೆ ಟೋಟಲ್ ಸೀಟ್ ಎಷ್ಟಾಗುತ್ತೆ ಅಂದ್ರೆ 299 ಸೀಟ್ಸ್ ಆಗುತ್ತೆ. ಸೊ ನಮಗೆ 389 ಸೀಟ್ಸ್ ಅಲ್ಲಿ ಆಫ್ಟರ್ ಮುಸ್ಲಿಮ್ಸ್ ಲೀಗ್ ಬಯೋಕಾಟ್ ಆದ್ಮೇಲೆ 299 ಸೀಟ್ಸ್ ಆಗುತ್ತೆ. ಸೊ ರಿಸಲ್ಟ್ಸ್ ಒಂದ್ಸತಿ ನೋಡ್ಕೊಂಡಿರ್ಲಿ, ಒಂದ್ಸತಿ ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಂಡಿರಿ. ರಿಸಲ್ಟ್ಸ್ ಕಾಂಗ್ರೆಸ್ ಅಲ್ಲಿ 208 ಸೀಟ್ಸ್, ಮುಸ್ಲಿಮ್ಸ್ ಲೀಗು 73 ಸೀಟ್ಸ್, ಇಂಡಿಪೆಂಡೆಂಟ್ 15 ಸೀಟ್ಸ್ ಇಷ್ಟು ಬರುತ್ತೆ. ಸೊ ಎಲೆಕ್ಷನ್ಸ್ ಆಯ್ತು, ರಿಸಲ್ಟ್ಸ್ ಬಂತು. ಓಕೆ, ಪಾರ್ಟಿಷನ್ ಕೂಡ ಆಯ್ತು. ಈಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಡ್ರಾಫ್ಟ್ ಮಾಡಬೇಕಲ್ವಾ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡ್ರಾಫ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿದು ಹೆಡ್ ಯಾರು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಫಸ್ಟು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿದು ಹೆಡ್ ಮತ್ತೆ ಯಾವಾಗ ಸ್ಟಾರ್ಟ್ ಆಯಿತು? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫಸ್ಟ್ ಮೀಟಿಂಗ್ ಆಗುತ್ತೆ. ಸೊ ಇವನ್ನೆಲ್ಲ ಡಿಸ್ಕಸ್ ಮಾಡಬೇಕು ಅಂದರೆ ಫಸ್ಟ್ ಮೀಟಿಂಗ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಮೀಟಿಂಗ್ ಯಾವಾಗ ಆಗುತ್ತೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಫಸ್ಟ್ ಮೀಟಿಂಗು 9th ಡಿಸೆಂಬರ್ 1946 ಆಗುತ್ತೆ ಫಸ್ಟ್ ಮೀಟಿಂಗು. ಇದರಲ್ಲಿ ಆಫೀಸರ್ ಬಂದ್ಬಿಟ್ಟು ಟೆಂಪರವರಿ ಪ್ರೆಸಿಡೆಂಟ್ ಆಗಿ ಯಾರು ಇರ್ತಾರೆ ಅಂತಂದ್ರೆ ಸಚ್ಚಿದಾನಂದ ಸಿನ್ಹಾ ಅವರು ಟೆಂಪರವರಿ ಪ್ರೆಸಿಡೆಂಟ್ ಆಗಿ ಇರ್ತಾರೆ. ಸಚ್ಚಿದಾನಂದ ಸಿನ್ಹಾ ಅವರು ಫಸ್ಟ್ ಮೀಟಿಂಗ್ ಅಲ್ಲಿ 211 ಮೆಂಬರ್ಸ್ ಪ್ರೆಸೆಂಟ್ ಇರ್ತಾರೆ. ಫಸ್ಟ್ ಟೆಂಪರರಿ ಪ್ರೆಸಿಡೆಂಟ್ ಸಚ್ಚಿದಾನಂದ ಸಿನ್ಹಾ ಅವರು ಆಗಿರ್ತಾರೆ. ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ ಫಸ್ಟ್ ಟೆಂಪರವರಿ ಆಗಿರ್ತಾರೆ. ಅದಾದ್ಮೇಲೆ ಸೆಕೆಂಡ್ ಮೀಟಿಂಗ್ ಯಾವಾಗ ಆಗುತ್ತೆ ಅಂತಂದ್ರೆ 11th ಡಿಸೆಂಬರ್ಗೆ ಸೆಕೆಂಡ್ ಮೀಟಿಂಗ್ ಆಗುತ್ತೆ 1946 ಅಲ್ಲಿ. ಸೊ ಆಗ 11th ಡಿಸೆಂಬರ್ 1946 ಅಲ್ಲಿ ಸೆಕೆಂಡ್ ಮೀಟಿಂಗ್ ಆಗುತ್ತೆ. ಈ ಸೆಕೆಂಡ್ ಮೀಟಿಂಗ್ ಅಲ್ಲಿ ಪ್ರೆಸಿಡೆಂಟ್ ಆಗಿ ಯಾರು ಎಲೆಕ್ಟ್ ಆಗ್ತಾರೆ ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗ್ತಾರೆ. ಫಸ್ಟ್ ಟೆಂಪರರಿ ಪ್ರೆಸಿಡೆಂಟ್ ಯಾರು? ಸಚ್ಚಿದಾನಂದ ಸಿನ್ಹಾ. ಸೆಕೆಂಡ್ ಮೀಟಿಂಗ್ ಆದಾದ್ಮೇಲೆ ಪ್ರೆಸಿಡೆಂಟ್ ಆಗಿ ಯಾರು ಎಲೆಕ್ಟ್ ಆಗ್ತಾರೆ ಅಂತಂದ್ರೆ ರಾಜೇಂದ್ರ ಪ್ರಸಾದ್. ಸೆಕೆಂಡ್ ಮೀಟಿಂಗ್ ಅಲ್ಲಿ ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗ್ತಾರೆ. ಸೊ ಎಲೆಕ್ಟ್ ಎಲ್ಲ ಆಯ್ತು. ಸೊ ನಾವು ಒಂದು ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಿದ್ವಿ. ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಆಫೀಸರ್ಸ್ ನೇಮ್ಸ್ ಇದೆ, ಅದು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ನಾವೀಗ ಒಂದು ರಾಜೇಂದ್ರ ಪ್ರಸಾದ್ ಆಯಿತು. ಸೊ ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ದು, ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ಥರ ಬೇಕು ಅಂತಂದರೆ ಔಟ್ಲೈನ್ ಬೇಕು. ಫಸ್ಟ್ ಔಟ್ಲೈನ್ ನಮಗೆ ಬೇಕಾಗಿರುತ್ತೆ. ಸೊ ನಮ್ಮ ಔಟ್ಲೈನ್ನ ಕೊಡೋವಂಥದ್ದು ಯಾವುದು, ಕಾನ್ಸ್ಟಿಟ್ಯೂಷನ್ ಯಾವ ಥರ ಇದೆ ಅಂತ ನಮ್ಗೆ ಔಟ್ಲೈನ್ ಯಾವ್ದು ಕೊಡ್ತಿದೆ ಅಂತಂದರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರು? ಜವಾಹರ್ಲಾಲ್ ನೆಹರು
ಡಿಸೆಂಬರ್. ಓಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಗಿರಬೇಕು, ನಮ್ಮ ಕಂಟ್ರಿ ಯಾವ ಥರ ಇರಬೇಕು, ಇದನ್ನೆಲ್ಲ ಯಾವ್ದು ಕೊಡ್ತಿದೆ ಅಂತಂದರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಕೊಡ್ತಿದೆ. ಇದು ಇಂಪಾರ್ಟೆಂಟ್ ಇರುತ್ತೆ, ಇದು ಇಂಪಾರ್ಟೆಂಟು. 13 ಡಿಸೆಂಬರ್ ಸೆಕೆಂಡ್ ಮೀಟಿಂಗ್ ಆದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 13 ಡಿಸೆಂಬರ್ 1946 ಅಲ್ಲೇ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಂಟ್ರೊಡ್ಯೂಸ್ ಯಾರು ಮಾಡಿದ್ದು? ಜವಾಹರ್ಲಾಲ್ ನೆಹರು ಅವರು ಮಾಡಿದ್ದು. ಜವಾಹರ್ಲಾಲ್ ನೆಹರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಬಟ್ ಅಡಾಪ್ಟ್ ಯಾವಾಗ ಮಾಡ್ಕೊಂಡ್ವಿ? ಇಂಟ್ರೊಡ್ಯೂಸ್ ಏನೋ ಆಯಿತು, ಅದನ್ನು ನಾವು ಅಡಾಪ್ಟ್ ಯಾವಾಗ ಮಾಡ್ಕೊಂಡ್ವಿ ಅಂತಂದರೆ 22 ಜಾನ್ವರಿ 1947 ನಾವು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಡಾಪ್ಟ್ ಮಾಡ್ಕೊಂಡ್ವಿ ಅನಾನಮಸ್ಲಿ. ಲೈಕ್ 22 ಜಾನ್ವರಿ 1947 ನಾವು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಸೊ ಈಗ ಕಾನ್ಸ್ಟಿಟ್ಯೂಷನ್ ಯಾವ ಥರ ಫ್ರೇಮ್ ಆಗಬೇಕು ಅಂತ ಒಂದು ಔಟ್ಲೈನ್ ಆಯಿತು. ಅದಕ್ಕೋಸ್ಕರ ನಾವು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ, ಅದನ್ನು ಅಡಾಪ್ಟ್ ಕೂಡ ಮಾಡ್ಕೊಂಡ್ವಿ. ಈಗ ನಾವು ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡಬೇಕು ಅಂತಂದರೆ ಡಿಫ್ರೆಂಟ್ ಕಮಿಟೀಸ್ ಫಾರ್ಮ್ ಮಾಡಬೇಕಲ್ವಾ. ಲೈಕ್ ನಾವು ಕಾನ್ಸ್ಟಿಟ್ಯೂಷನ್ ಬರೀಬೇಕು ಅಂತಂದರೆ ಮೇಜರ್ ಕಮಿಟಿಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ನೋಡ್ಕೊಳ್ಳೋಣ, ಇಲ್ಲ ಒಂದೊಂದು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಓದ್ಕೊಂಡು ಹೋಗೋಣ. ಜವಾಹರ್ಲಾಲ್ ನೆಹರು ಅಂತಂದರೆ ಸೆಂಟರ್ ಅಂತ ಗ್ಯಾಪ್ನ ಇಟ್ಕೋಬೇಕು. ಸೊ ಸೆಂಟರ್ ಅಂತ ಅಂದಿದ ತಕ್ಷಣ ಯೂನಿಯನ್ ಅಂತ ಬರುತ್ತೆ. ಸೊ ಯೂನಿಯನ್ ಪವರು, ಯೂನಿಯನ್ ಕಾನ್ಸ್ಟಿಟ್ಯೂಷನು ಮತ್ತು ಸೆಂಟರಿಂದ ಸ್ಟೇಟ್, ಈ ಥರ ಗ್ಯಾಪ್ನ ಇಟ್ಕೊಳ್ಳಿ. ಸ್ಟೇಟ್ಸು ಮತ್ತು ಸ್ಪೆಷಲ್ ಪ್ರಿಫರೆನ್ಸ್ ಕೊಡ್ತಾರೆ ನಮಗೂ. ಲೈಕ್ ಸ್ಪೆಷಲ್ ಕಮಿಟಿ ಮತ್ತು ಡ್ರಾಫ್ಟ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳೋವಂಥದ್ದೆಲ್ಲ ಜವಾಬ್ದಾರಿ ಯಾರು ತೊಗೊಂಡಿರ್ತಾರೆ? ಜವಾಹರ್ಲಾಲ್ ನೆಹರು ಅವರು ತೊಗೊಂಡಿರ್ತಾರೆ. ಸೊ ಈ ಥರ ನೋಡ್ತಾ ಹೋದ್ರೆ ಜಾಸ್ತಿ ಬೇಗ ನಮಗೆ ಜ್ಞಾಪನ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾರು? ನೆಕ್ಸ್ಟ್ ರಾಜೇಂದ್ರ ಪ್ರಸಾದ್. ನಾವು ಆವಾಗಲೇ ನೋಡಿದ್ವಿ, ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟ್ ಅಂದರೆ ಹೆಡ್. ಸೊ ನಮ್ಮನ್ನೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ನ ಅವರೇ ಕರ್ಕೊಂಡು ಹೋಗ್ತಾ ಇರೋದು ಅವರೇ. ಸೊ ಥಿಂಕ್ ಲೈಕ್ ನಾವು ಕಾರಲ್ಲಿದ್ದೀವಿ, ಕಾರಿಂದ ಸ್ಟೇರಿಂಗ್ ಯಾರು ಇಟ್ಕೊಂಡಿದ್ದಾರೆ? ರಾಜೇಂದ್ರ ಪ್ರಸಾದ್. ಸ್ಟೇರಿಂಗ್ ಇಟ್ಕೊಂಡಾದ್ಮೇಲೆ ಕಾರಿದ್ದು ಓಕೆ ಆಕ್ಸಿಲರೇಟರ್, ಕ್ಲಚ್ಚು, ಈ ಥರ ಪ್ರೊಸೀಜರ್ ಯಾರು ನೋಡ್ಕೋತಾರೆ? ರಾಜೇಂದ್ರ ಪ್ರಸಾದ್. ಪ್ರೊಸೀಜರ್ ಅಷ್ಟೇ ಅಲ್ಲ, ಆ ಕಾರ್ನ ಮೇಂಟೈನ್ ಮಾಡೋದು ಯಾರು? ಫೈನಾನ್ಸ್ ಮತ್ತು ಸ್ಟಾಫ್, ರಾಜೇಂದ್ರ ಪ್ರಸಾದ್. ಅದಷ್ಟೇ ಅಲ್ಲ, ನಾವು ಕಾರಿಗೆ ಡಿಸೈನ್ ಮಾಡಬೇಕು ಅಂದರೆ, ಇಲ್ಲಿ ಡಿಸೈನ್ ಅಂತ ಅಂದರೆ ನಮ್ಮದು ನ್ಯಾಷನಲ್ ಫ್ಲಾಗ್ ಟೆಂಪ್ರವರಿಯಾಗಿ ಅದನ್ನು ಕೂಡ ಯಾರು ನೋಡ್ಕೋತಾ ಇದ್ದಾರೆ? ರಾಜೇಂದ್ರ ಪ್ರಸಾದ್. ಓಕೆನಾ? ಈ ಥರ ಗ್ಯಾಪ್ನ ಇಟ್ಕೊಂಡ್ರೆ ತುಂಬ ಬೇಗ ಗ್ಯಾಪ್ನ ಆಗುತ್ತೆ ನಮಗೆ. ಸೊ ಇದರಲ್ಲಿ ಇವೆರಡೂ ಮೇಜರ್ ಕಮ್ಯುನಿಟಿ ಆದರೆ ಇದು ಮೈನರ್ ಕಮಿಟಿ ಆಗಿರುತ್ತೆ. ಸೊ ಅದಾದಮೇಲೆ ಸರ್ದಾರ್ ಪಟೇಲ್. ಸೊ ಇವ್ರನ್ನ ನಾವು ಫಾದರ್ ಆಫ್ ಇಂಡಿಯನ್ ಯೂನಿಟಿ ಅಂತಲೂ ಕರಿತೀವಿ. ಅದಾದಮೇಲೆ ಅದಕ್ಕೋಸ್ಕರನೇ 31 ಅಕ್ಟೋಬರ್ನ ನಾವು ನ್ಯಾಷನಲ್ ಯೂನಿಟಿ ಡೇ ಅಂತಲೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸರ್ದಾರ್ ಪಟೇಲ್ ಅವ್ರದ್ದು 2 ಕಮಿಟೀಸ್ ಬರುತ್ತೆ. ಅದ್ರಲ್ಲಿ ಒಂದು ಪ್ರೊವಿಷನಲ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಪ್ರಿನ್ಸ್ಲಿ ಸ್ಟೇಟಸ್ನ ನಮ್ಮ ಕಂಟ್ರಿ ಜೊತೆ ಜಾಯಿನ್ ಮಾಡುವಂಥ ಕೆಲಸ ಸರ್ದಾರ್ ಪಟೇಲ್ ಅವ್ರು ಮಾಡ್ತಾರೆ. ನೆಕ್ಸ್ಟು ಅಡ್ವೈಸರಿ ಕಮಿಟಿ ಯಾವುದ್ರ ಮೇಲೆ? ಫಂಡಮೆಂಟಲ್ ರೈಟ್ಸ್ ಮೇಲೆ, ಮತ್ತು ಮೈನಾರಿಟೀಸ್ ಮತ್ತು ಟ್ರೈಬಲ್ ಎಕ್ಸ್ಕ್ಲೂಡೆಡ್ ಏರಿಯಾಸ್ದು ಅಡ್ವೈಸರಿ ಕಮಿಟಿಯಾಗಿ ಕೂಡ ಸರ್ದಾರ್ ಪಟೇಲ್ ಅವರು ವರ್ಕ್ ಮಾಡ್ತಾರೆ. ಸೊ ಇದು ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಮತ್ತು ಸರ್ದಾರ್ ಪಟೇಲ್ ಅವ್ರದ್ದು ಕಮಿಟೀಸ್ ಆಯಿತು. ನೆಕ್ಸ್ಟ್ ಅದರಲ್ಲಿ ಡ್ರಾಫ್ಟಿಂಗ್ ಕಮಿಟೀಸ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಚೇರ್ಮನ್ ಅಲ್ಲಿ ನಡೆಯುತ್ತಿದ್ದು. ಈ ಡ್ರಾಫ್ಟಿಂಗ್ ಕಮಿಟಿದು ಫುಲ್ ಮೆಂಬರ್ಸ್ ನೇಮ್ ನಮಗೆ ಇಂಪಾರ್ಟೆಂಟು, ಅದು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಅದಾದಮೇಲೆ ಫಂಕ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿದು ಯಾರು ನೋಡ್ಕೋತಾರೆ ಅಂತಂದರೆ GV ಮಾಲಂಕರ್ ಅವರು ನೋಡ್ಕೋತಾರೆ. ಸೊ ದಟ್ಸ್ ಅ ಮೇಜರ್. ದಿಸ್ ಒನ್ ಇಸ್ ಮೈನರಲ್ಲಿ ಸೊ ಜಾಸ್ತಿ ಏನು ಬೇಡ. ಇದು ಆರ್ಡರ್ ಆಫ್ ಬಿಸ್ನೆಸ್ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈ KM ಮುನ್ಷಿ ಅವರು ಡ್ರಾಫ್ಟಿಂಗ್ ಕಮಿಟಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲಾನು ಒಂದೊಂದ್ಸತಿ ನೋಡ್ತಾ ಹೋಗೋಣ. ಅಡಾಕ್ ಕಮಿಟಿ ಆನ್ ಸಿಟಿಜನ್ಶಿಪ್ ಬಂದ್ಬಿಟ್ಟು S ವರದಾಚಾರಿ. ಕ್ರೆಡಿಬಲ್ ಕಮಿಟಿ ಬಂದ್ಬಿಟ್ಟು ಆಲ್ರೆಡಿ ಕೃಷ್ಣಸ್ವಾಮಿ ಅಯ್ಯರ್. ಫೈನಾನ್ಸ್ ಮತ್ತು ಸ್ಟಾಫ್ ಆಗಲೇ ನೋಡಿದ್ವಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹೌಸ್ ಕಮಿಟಿ ಬಂದ್ಬಿಟ್ಟು B ಪಟಾಭಿ ಸೀತಾರಾಮಯ್ಯ. ಎಕ್ಸ್ಪರ್ಟ್ ಫೈನಾನ್ಷಿಯಲ್ ಪ್ರೊವಿಷನ್ಸ್ ಬಂದ್ಬಿಟ್ಟು ನಳಿನಿ ರಂಜನ್ ಸರ್ಕಾರ್. ಕಮಿಷನ್ ಆನ್ ಲಿಂಗ್ವಿಸ್ಟಿಕ್ ಪ್ರೊವಿಷನ್ಸ್ ಬಂದ್ಬಿಟ್ಟು SK ಧಾರ್. ಸೊ ಪ್ರೆಸ್ ಗ್ಯಾಲರಿ ಕಮಿಟಿ ಬಂದ್ಬಿಟ್ಟು ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಚೀಫ್ ಕಮಿಷನರ್ ಪ್ರೊವಿಷನ್ಸ್ ಬಂದ್ಬಿಟ್ಟು B ಪಟಾಭಿ ಸೀತಾರಾಮಯ್ಯ. ಅಡಾಕ್ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು S ವರದಾಚಾರಿ. ಸ್ಪೆಷಲ್ ಕಮಿಟಿ ನಾವು ಆಗಲೇ ನೋಡಿದ್ವಿ, ಜವಾಹರ್ಲಾಲ್ ನೆಹರು. ಅಡಾಕ್ ನ್ಯಾಷನಲ್ ಫ್ಲಾಗ್ ಬಂದ್ಬಿಟ್ಟು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಮೇಜರ್ ಆಯಿತು, ಮೈನರ್ ಆಯಿತು. ಈಗ ನೆಕ್ಸ್ಟ್ ಡ್ರಾಫ್ಟಿಂಗ್ ಕಮಿಟಿ. ಸೊ ಅದರಲ್ಲಿ 7 ಮೆಂಬರ್ಸ್ ಇರ್ತಾರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. 7 ಮೆಂಬರ್ಸ್ ಅಷ್ಟು ಜನದ್ದು ಹೆಸರು ನೋಡ್ತಾ ಹೋಗೋಣ. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಬರೆಯೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತಂದರೆ 21 ಫೆಬ್ರವರಿ 1948 ಫಸ್ಟ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫೈನಲ್ ಯಾವಾಗಾಯಿತು? 4 ನವೆಂಬರ್ 1948 ಫೈನಲ್ ಆಯಿತು. ಸೊ ಡ್ರಾಫ್ಟಿಂಗ್ ಇದರಲ್ಲಿ ಅಷ್ಟು ಜನದ್ದು ಮೆಂಬರ್ಸ್ ನೇಮು ಇಂಪಾರ್ಟೆಂಟ್ ಆಗಿರುತ್ತೆ, ಒಂದ್ಸತಿ ನೋಡ್ತಾ ಹೋಗೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು ಚೇರ್ಮನ್ ಆಗಿರ್ತಾರೆ. ನೆಕ್ಸ್ಟು ಆಲ್ರೆಡಿ ಕೃಷ್ಣಸ್ವಾಮಿ ಅಯ್ಯರ್. ಇದು N ಗೋಪಾಲಸ್ವಾಮಿ ಅಯ್ಯಂಗರ್. ಇದು ಅಯ್ಯರು, ಅವರು ಅಯ್ಯಂಗರ್. ಮೊಹಮ್ಮದ್ ಶಬ್ದುಲ್ಲಾ. ಇದು KM ಮುನ್ಸಿ.
ಬಿ ಎನ್ ಮಿಟ್ಟರ್ ಇರ್ತಾರೆ. ಅದಾದಮೇಲೆ ಅದಾದಮೇಲೆ ಎನ್ ಮಾಧವ ರಾವ್ ಅವರು ರಿಪ್ಲೇಸ್ ಆಗ್ತಾರೆ. ಸೊ ಇಲ್ಲೂ ಕೂಡ ಡಿ ಪಿ ಕೈತನ್ ಅವ್ರು ಇರ್ತಾರೆ. ಅದಾದ್ಮೇಲೆ ರಿಪ್ಲೇಸ್ ಯಾರಿಂದ ಆಗ್ತಾರೆ ಅಂದ್ರೆ ಟಿ ಟಿ ಕೃಷ್ಣಮಾಚಾರಿ ಅವರಿಂದ ರಿಪ್ಲೇಸ್ ಆಗ್ತಾರೆ. ಟೋಟಲ್ ಎಷ್ಟು ಜನ ಇರ್ತಾರೆ? 7 ಮೆಂಬರ್ಸ್ ಇರ್ತಾರೆ ಟೋಟಲ್ ಕಮಿಟಿ. ಸೊ ಆಯ್ತು, ಕಮಿಟೀಸ್ ಆಯ್ತು, ಡ್ರಾಫ್ಟ್ ಮಾಡಿದ್ದು ಆಯ್ತು, ಎಲ್ಲ ಬರ್ದ್ವಿ. ಕಮಿಟೀಸ್ ಆಯಿತು, ಡ್ರಾಫ್ಟ್ ಮಾಡಿದ್ದಾಯಿತು, ಕಾನ್ಸ್ಟಿಟ್ಯೂಷನ್ ಬರ್ದಾದ್ಮೇಲೆ ಓದೋದು ಬೇಕಲ್ವಾ. ಸೊ ರೀಡಿಂಗ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಈಗ ಕಾನ್ಸ್ಟಿಟ್ಯೂಷನ್ ರೀಡಿಂಗ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೀಡಿಂಗ್ ಸೆಷನ್ ಯಾವಾಗ ಮಾಡ್ತಾರೆ ಅಂತಂದರೆ 4th ನವೆಂಬರ್ 1948 9th ನವೆಂಬರ್ 1948 ತನಕ ಫಸ್ಟ್ ಆಗುತ್ತೆ. ಸೆಕೆಂಡ್ ರೀಡಿಂಗ್ ಸೆಷನ್ ಯಾವಾಗ ಆಗುತ್ತೆ ಅಂತಂದರೆ 15th ನವೆಂಬರ್ 1948 17th ಅಕ್ಟೋಬರ್ 1948 ತನಕ ಸೆಕೆಂಡ್ ರೀಡಿಂಗ್ ಸೆಷನ್ ಆಗುತ್ತೆ. ಅದಾದಮೇಲೆ ಥರ್ಡ್ ರೀಡಿಂಗ್ ಸೆಷನ್ ಮುಗ್ದಾದ್ಮೇಲೆ ಇದು 26th ನವೆಂಬರ್ 1949 ಕಂಪ್ಲೀಟ್ ಆಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಫುಲ್ ಕಂಪ್ಲೀಟ್ ಯಾವಾಗ ಆಗುತ್ತೆ? 26th ನವೆಂಬರ್ 1949 ಆಗುತ್ತೆ. ಸೊ ಅವಾಗಲೇ ನಾವು ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಕಂಪ್ಲೀಟ್ ಯಾವಾಗ ಆಯಿತು? ಅವತ್ತಿನ ದಿವಸನೇ ನಾವು ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಸೊ ಅಡಾಪ್ಟ್ ಯಾವತ್ತಾಯಿತು ಅಡಾಪ್ಟ್ ಯಾವಾಗಾಯಿತು? 26th ನವೆಂಬರ್ 1949. ಇದನ್ನ ಗ್ಯಾಪ್ನ ಇಟ್ಕೋಬೇಕು. ಸೊ 26th ನವೆಂಬರ್ 1949 ಅಡಾಪ್ಟ್ ಮಾಡ್ಕೊಂಡ್ವಿ. ಬಟ್ ಎನ್ಫೋರ್ಸ್ ಯಾವಾಗ ಮಾಡಿದ್ವಿ ನೋಡ್ರಪ್ಪ. ಈಗ ನೀವೊಂದು ಹೊಸ ಮನೆ ಕಟ್ಸಿರ್ತೀರ, ಮನೆ ಕಟ್ಸಿ ಮುಗ್ದೋಗ್ಬಿಟ್ಟಿರುತ್ತೆ, ಅವತ್ತೇ ಗುರುಪ್ರವೇಶ ಮಾಡ್ತೀರಾ? ಇಲ್ಲ ಅಲ್ವಾ, ಒಂದು ಸ್ಪೆಷಲ್ ಡೇ ನೋಡ್ಕೊಂಡು ಹೋಗ್ತೀರಾ ಅಲ್ವಾ. ಅದೇ ಥರನೇ 26th ನವೆಂಬರ್ 1949 ಕಾನ್ಸ್ಟಿಟ್ಯೂಷನ್ ಬರ್ದು ಎಲ್ಲ ಮುಗೀತು, ಅಡಾಪ್ಟ್ ಆಯಿತು. ಆದರೆ 26th ಜಾನ್ 1950 ನಾವು ಎನ್ಫೋರ್ಸ್ ಮಾಡಿದ್ವಿ. ಅಂದರೆ 26th ಜಾನ್ 1930 ಲಾಹೋರ್ ಸೆಷನಲ್ಲಿ ನಮಗೆ ಲಾಹೋರ್ ಸೆಷನಲ್ಲಿ ಫಸ್ಟ್ ಟೈಮು ನಮಗೆ ಪೂರ್ಣ ಸ್ವರಾಜ್ ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದ್ವಿ. ಅದಕ್ಕೋಸ್ಕರನೇ ಆ ಮೆಮೊರಿ ಇರಲಿ ಅಂತ ಅಂದ್ಬಿಟ್ಟು 26th ಜಾನ್ 1950 ಎನ್ಫೋರ್ಸ್ ಮಾಡಿದ್ವಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ನ. ಸೊ ಇದು ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಸೆಷನ್ ಮತ್ತೆ ಡೀಟೇಲ್ಸ್ ಆಗಿರುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಯಾರ್ಯಾರು ಇದ್ರು. ಸೊ ಟೆಂಪರರಿ ಪ್ರೆಸಿಡೆಂಟ್ ಆಗಿ ಸಚ್ಚಿದಾನಂದ ಸಿಂಗ್ ಇದ್ರು, ಮತ್ತೆ ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಂದ್ರು. ಆಮೇಲೆ ಪ್ರೆಸಿಡೆಂಟ್ ಅಷ್ಟೇ ಅಲ್ಲ, ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಇಬ್ರು ಇರ್ತಾರೆ. ಒಂದು ಸಿ ಮುಖರ್ಜಿ ಮತ್ತೆ ವಿ ಟಿ ಕೃಷ್ಣಮಾಚಾರಿ. ಇಂಪಾರ್ಟೆಂಟ್ ಇರ್ತದೆ, ಈ ಸ್ಲೈಡ್ ಫುಲ್ ಇಂಪಾರ್ಟೆಂಟ್ ಇರುತ್ತೆ. ಒಂದ್ಸತಿ ನೀವು ದಿನ ಎದ್ದು ಇದನ್ನ ನೋಡ್ತಾ ಹೋದ್ರೆ 2-3 days ಅಲ್ಲೇ ನಿಮಗೆ ನೇಮ್ ಜೊತೆ ಫೆಮಿಲಿಯರ್ ಆಗ್ತೀರಾ. ಸೊ ಲಾ ಮೇಕರ್, ಇದು ಇವರು ಕಾನ್ಸ್ಟಿಟ್ಯೂಷನಲ್ ಆದ್ರೆ ಲಾ ಮೇಕಿಂಗ್ ಇದರಲ್ಲಿ ಹೆಡ್ ಯಾರಾಗಿರ್ತಾರೆ ಅಂತಂದ್ರೆ ಜಿ.ವಿ. ಮಾಲೋಂಕರ್ ಲಾ ಮೇಕಿಂಗ್ ಆಗಿರ್ತಾರೆ. ಡ್ರಾಫ್ಟ್ಸ್ ಮ್ಯಾನ್ ಅಂಬೇಡ್ಕರ್ ಅವರಾಗಿದ್ರೆ ಚೀಫ್ ಡ್ರಾಫ್ಟ್ಸ್ ಮ್ಯಾನ್ ಆಗಿ ಯಾರಾಗಿರ್ತಾರೆ ಅಂತಂದ್ರೆ ಎಸ್.ಎನ್. ಮುಖರ್ಜಿ ಅವರು ಮ್ಯಾನ್ ಆಗಿ ಆಗಿರ್ತಾರೆ. ಲೀಗಲ್ ಇದಕ್ಕೆಲ್ಲದಕ್ಕೂ ಲೀಗಲ್ ಅಡ್ವೈಸರ್ ಯಾರಾಗಿರ್ತಾರೆ ಅಂದ್ರೆ ಬಿ.ಎನ್. ರಾವ್. ಸೊ ನೆಕ್ಸ್ಟ್ ಮುಗೀತಾ? ಈಗ ಓಕೆ, ಕಾನ್ಸ್ಟಿಟ್ಯೂಷನ್ ಎಲ್ಲ ಆಯಿತು. ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಪ್ರೋಸೆಸ್ ಬಗ್ಗೆ ನೋಡ್ತಾ ಹೋಗೋಣ. ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಟೋಟಲ್ ಎಷ್ಟು ಸ್ಪೆಂಡ್ ಆಯಿತು ಅಂತಂದರೆ 64 lakhs ಸ್ಪೆಂಡ್ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ 64 lakhs. ಸೊ 64 lakhs ಸ್ಪೆಂಡ್ ಆಗಿರುತ್ತೆ. ಟೈಮ್ ಎಷ್ಟು ತಗೊಂಡ್ರು ಇಂಪಾರ್ಟೆಂಟ್ ಇರುತ್ತೆ, ಇದೆಲ್ಲ ನೋಡ್ತಾ ಹೋಗಿ. ಟೈಮು 2 years 11 months 17 days ತಗೊಂಡಿರ್ತಾರೆ. ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ನಮ್ದು ಕಾನ್ಸ್ಟಿಟ್ಯೂಷನ್ ಅಂತಂದರೆ 395 ಆರ್ಟಿಕಲ್ಸ್ ಇರುತ್ತೆ, 22 parts ಇರುತ್ತೆ, 8 schedules ಇರುತ್ತೆ, ಪ್ರಿಯಾಂಬಲ್ ಇರುತ್ತೆ. ಪ್ರಿಯಾಂಬಲ್ ಅಂದರೆ ಸಮರಿ ಪೇಜು. ಪ್ರಿಯಾಂಬಲ್ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಸ್ ನೋಡ್ತಾ ಹೋಗೋಣ. 95 ಆರ್ಟಿಕಲ್ಸ್, 22 parts, 8 schedules ಮತ್ತು ಪ್ರಿಯಾಂಬಲ್ ಇರುತ್ತೆ. ಸೊ ಇದೇ ಮಾಡ್ಕೊಂಡ್ವಿ. ಲಾಸ್ಟ್ ಫೈನಲ್ ರೀಡಿಂಗ್ ದಿವಸನೇ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಯಾವತ್ತಾಗಿದ್ದು 26th ನವೆಂಬರ್ 1949. ಎನ್ಫೋರ್ಸ್ಡ್ ಯಾವಾಗ ಮಾಡಿದ್ರು? 26th ಜಾನ್ 1950. ಸೊ ಸಿಂಬಲ್ ಯಾವುದು? ಎಲಿಫೆಂಟ್ ಸಿಂಬಲ್ ಮಾಡಿದ್ರು. ಸೊ ಕಾನ್ಸ್ಟಿಟ್ಯೂಷನ್ ಡೆಕೋರೇಷನ್ ಯಾರು ಮಾಡಿದ್ರು? ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಕೆಲವೊಂದು ಸತಿ ಕೇಳೋ ಚಾನ್ಸಸ್ ಇರುತ್ತೆ. ಡೆಕೋರೇಷನ್ ಯಾರು ಮಾಡಿದ್ರು ಅಂದ್ರೆ ನನ್ ಲಾಲ್ ಬೋಸು ಮತ್ತೆ ರಾಮ್ ಮನೋಹರ್ ಸಿನ್ಹಾ ಅವರು ಡೆಕೋರೇಷನ್ ಮಾಡಿರ್ತಾರೆ. ಕ್ಯಾಲಿಗ್ರಫಿ ಬಂದ್ಬಿಟ್ಟು ಯಾರು ಬರ್ದಿದ್ದು? ಪ್ರೇಮ್ ಬಿಹಾರಿ ನಾರಾಯಣ್ ರೈಜದ್ ಅನ್ನೋರು ಇಂಗ್ಲಿಷಲ್ಲಿ ಬರೆದ್ರು, ಮತ್ತೆ ವಸಂತ್ ಕುಮಾರ್ ವೈದನ್ ಅನ್ನೋ ಹಿಂದಿಲಿ ಬರೆದ್ರು. ಸೊ ಈಗ ಕಾನ್ಸ್ಟಿಟ್ಯೂಷನ್ ಯಾರು ಬರ್ದಿದ್ದು ಅಂತಲೂ ಗೊತ್ತಾಯಿತು. ಸಮ್ ಆಫ್ ದಿ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ತಾ ಹೋಗೋಣ. ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಯಾವ ಡೇಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಅಂತ. 22nd ಜುಲೈ 1947 ನಾವು ನ್ಯಾಷನಲ್ ಫ್ಲಾಗ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಮತ್ತು ಮೇ 1949 ನಾವು ಕಾಮನ್ವೆಲ್ತ್ ಮೆಂಬರ್ಶಿಪ್ನ ರ್ಯಾಟಿಫಿಕೇಶನ್ ಮಾಡ್ಕೊಂಡ್ವಿ. ಇಲ್ಲಿ ನಾವೇನು ರ್ಯಾಟಿಫಿಕೇಶನ್ ಮಾಡ್ಕೊಂಡ್ವಿ 26th ನವೆಂಬರ್ 1949 ನಾವು ಕಾನ್ಸ್ಟಿಟ್ಯೂಷನ್ನ ಏನು ಮಾಡಿದ್ವಿ? ಅಡಾಪ್ಟ್ ಮಾಡ್ಕೊಂಡ್ವಿ. ಇದು ಗೊತ್ತಿದೆ. 24 ಜಾನ್ 1950 ನಾವೇನು ಫಸ್ಟು ನ್ಯಾಷನಲ್ ಆ್ಯಂಥಮ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನ್ಯಾಷನಲ್ ಸಾಂಗ್
ಅದಾದಮೇಲೆ ಈ ಡೇ ಕೂಡ ನಮ್ಮದು ಲಾಸ್ಟ್ ಸಿಟ್ಟಿಂಗ್ ಆಗುತ್ತೆ. ಇದಾದಮೇಲೆ ನಮ್ಮದು ಫಸ್ಟ್ ಪ್ರೆಸಿಡೆಂಟ್ನ ನಾವು ಎಲೆಕ್ಟ್ ಮಾಡ್ಕೊಂಡ್ವಿ. ರಾಜೇಂದ್ರ ಅವ್ರನ್ನ ಫಸ್ಟ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡ್ಕೊಂಡ್ವಿ. ಟೋಟಲಿ 284 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 15 ಫೀಮೇಲ್ಸ್ ಕೂಡ ಇರ್ತಾರೆ. 24 ಜಾನ್ 1950 ಈ ಥರ ನಾವು ಲೈನ್ ಪ್ರಕಾರ ನೋಡ್ತಾ ಹೋದ್ರೆ ಬೇಗ ಮೆಮೊರೈಸು ಆಗುತ್ತೆ, ತಲೆಯಲ್ಲೂ ಬೇಗ ಅರ್ಥ ಆಗಿ ತಲೆಯಲ್ಲಿ ಬೇಗ ಕೂತ್ಕೊಳ್ಳುತ್ತೆ. ಅಂದರೆ ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತು ಯಾವ ಟಾಪಿಕ್ ಡೀಲ್ ಮಾಡ್ತಿದ್ದೀವಿ ಅಂತ ಅಂದರೆ ಸೈಲೆಂಟ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದ್ತಾ ಹೋಗ್ತೀವಿ. ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟು, ಸೊ ನೆಸೆಸರಿ ಏನಿದೆ. ಸೊ ಒಂದು ಬುಕ್ ತೊಗೊಂಡಾಗ ನಾವು ಆ ಬುಕ್ ಬಗ್ಗೆ ನಮ್ಗೆ ತಿಳ್ಕೊಬೇಕು ಅಂದರೆ ಫಸ್ಟ್ ನಾವು ಏನು ಮಾಡ್ತೀವಪ್ಪ, ಇಂಡೆಕ್ಸ್ ಪೇಜ್ ನೋಡ್ತೀವಲ್ವಾ. ಆ ಬುಕ್ಕಲ್ಲಿ ಇಂಡೆಕ್ಸ್ ಪೇಜ್ ನೋಡ್ತೀವಿ, ಈ ಚಾಪ್ಟರ್ ಇದೆ, ಓಕೆ ಈ ಪೇಜ್ ನಮ್ಮಿಂದ ಸ್ಟಾರ್ಟ್ ಆಗಿ ಇದು ಎಂಡ್ ಆಗ್ತಿದೆ ಅಂತ ನಾವು ತಿಳ್ಕೊತೀವಿ. ಸೊ ಓವರ್ ಆಲ್ ನಮ್ಗೆ ಏನು ಬರುತ್ತೆ, ಬ್ರಾಡ್ ಪರ್ಸ್ಪೆಕ್ಟಿವ್ ಬರುತ್ತೆ, ಅಂದರೆ ಆ ಬುಕ್ ಬಗ್ಗೆ ಒಂದು ಔಟರ್ ಲೇಯರ್ ಬರುತ್ತೆ. ಸೊ ಅದೇ ಥರ ಸೈಲೆಂಟ್ ಫ್ಯೂಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಚಾಪ್ಟರ್ ಹೋದರೆ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಏನೇನಿದೆ, ಯಾವ್ಯಾವ್ದೆಲ್ಲ ಇದೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೋಡ್ತಾ ಹೋಗೋಣ. ಫಸ್ಟ್ನೇ ಪಾಯಿಂಟು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಂದರೆ ಏನು, ಫಸ್ಟ್ನೇ ಪಾಯಿಂಟಲ್ಲಿ ಫಸ್ಟು ರಿಟನ್ ಕಾನ್ಸ್ಟಿಟ್ಯೂಷನ್ ಇದೆ. ಸೊ ನಾವು ಯಾಕೆ ರಿಟನ್ ಕಾನ್ಸ್ಟಿಟ್ಯೂಷನ್ನೇ ಸೆಲೆಕ್ಟ್ ಮಾಡಿದ್ವಿ, ರಿಟನ್ ಕಾನ್ಸ್ಟಿಟ್ಯೂಷನ್ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂತ ತಿಳ್ಕೊಬೇಕು ಅಂತಂದರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಯಾಕೆ ತೊಗೊಂಡಿಲ್ಲ ಅನ್ನೋ ತಿಳ್ಕೊಬೇಕಲ್ವಾ. ಸೊ ಡಿಫ್ರೆನ್ಸ್ ಬಿಟ್ವೀನ್ ರಿಟನ್ ಮತ್ತು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋಣ, ಅದು ತುಂಬ ಈಸಿ ಆಗುತ್ತೆ. ರಿಟನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲ ಲಾಸು ಸಿಂಗಲ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಬಟ್ ಅನ್ರಿಟನ್ ಅಲ್ಲಿ ಆ ಥರ ಇರುತ್ತಾ? ಇಲ್ಲ, ಇಲ್ಲಿ ನೋ ಸಿಂಗಲ್ ಡಾಕ್ಯುಮೆಂಟ್ ಪ್ರಕಾರ ಇರಲ್ಲ. ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಪಾರ್ಲಿಮೆಂಟು ಮಾಡೋ ಎಲ್ಲ ಎನಾಕ್ಟ್ಮೆಂಟ್ ಕೂಡ ಲಾ ಆಗುತ್ತೆ. ಎಲ್ಲಿ ಪಾರ್ಲಿಮೆಂಟ್ ಮಾಡೋ ಎಲ್ಲ ಎನಾಕ್ಟ್ಮೆಂಟ್ ಕೂಡ ಏನಾಗುತ್ತೆ, ಲಾ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದ್ರಲ್ಲಿ? ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ರಿಟನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾನ್ಸ್ಟಿಟ್ಯೂಷನಲ್ ಲಾ ಮತ್ತೆ ಆರ್ಡಿನರಿ ಲಾ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಡಿಫ್ರೆನ್ಸ್ ಸಿಗುತ್ತೆ ನಮಗೆ. ಕಾನ್ಸ್ಟಿಟ್ಯೂಷನಲ್ ಲಾ ಮತ್ತು ಆರ್ಡಿನರಿ ಲಾ ಏನು ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಡಿಫ್ರೆನ್ಸ್ನ ನೋಡ್ಬೋದು. ಕಾನ್ಸ್ಟಿಟ್ಯೂಷನಲ್ ಲಾ ಅಂತಂದ್ರೆ ಏನು? ಫಸ್ಟು ಕಾನ್ಸ್ಟಿಟ್ಯೂಷನಲ್ ಲಾ ಅಂದ್ರೆ ಏನು? ಸಿ ಫಾರ್ ಎನ್ ಎಕ್ಸಾಂಪಲ್, ಕ್ರಿಕೆಟಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ, ಕ್ರಿಕೆಟಲ್ಲಿ ಯಾವ್ಯಾವ ಥರ ರೂಲ್ಸ್ ಬರುತ್ತೆ, ರೆಗ್ಯುಲೇಷನ್ಸ್ ಏನು ಅನ್ನೋದೆಲ್ಲ ಯಾವ್ದು ಇರುತ್ತೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಲಾ ಅಲ್ಲಿರುತ್ತೆ. ಅದೇ ಈಗ ಕ್ರಿಕೆಟಿದ್ದು ರೂಲ್ಸ್ ರೆಗ್ಯುಲೇಷನ್ ತಿಳ್ಕೊಂಡಿರೋರು ಒಬ್ರು ಯಾರಾದರೂ ಬಂದ್ಬಿಟ್ಟು ಗೈಡ್ ಮಾಡಬೇಕಲ್ವಾ. ಸೊ ಅಲ್ಲಿ ಕೋಚ್ ಬರ್ತಾರೆ. ಸೊ ಕೋಚ್ ಬಂದು ಇಲ್ಲಿ ಓಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಹೇಳ್ತಾರೆ. ಪ್ಲಸ್ ಅವರು ಓಕೆ ಈ ಜರ್ಸಿ ಕಲರೇ ಹಾಕಬೇಕು, ಇಷ್ಟು ಗಂಟೆಗೇ ಪ್ರಾಕ್ಟೀಸ್ ಬರಬೇಕು ಅನ್ನೋದೆಲ್ಲ ಹೇಳ್ತಾರಲ್ವ. ಅದು ಯಾವುದು? ಅದು ಆರ್ಡಿನರಿ ಲಾ. ಸೊ ಜರ್ಸಿ ಕಲರು, ಪ್ರಾಕ್ಟೀಸ್ ಟೈಮು ಇವೆಲ್ಲ ಚೇಂಜ್ ಮಾಡ್ಬೋದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಎಷ್ಟು ಜನ ಇರ್ತಾರೆ ಇದನ್ನೆಲ್ಲ ಚೇಂಜ್ ಮಾಡ್ಬೋದಾ? ಇದು ಕೂಡ ಮಾಡ್ಬೋದು. ಯಾವಾಗ ಮಾಡ್ಬೋದು? ಸೊ ಅದಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಟರ್ಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಏನಂತಂದರೆ ಅಮೆಂಡ್ಮೆಂಟ್ ಯಾವಾಗ ಮಾಡ್ಬೋದು? ಸ್ಪೆಷಲ್ ಮೆಜಾರಿಟಿಲಿ ಆರ್ಟಿಕಲ್ 368ನ ಯೂಸ್ ಮಾಡಿಕೊಂಡು ಈವನ್ ಕಾನ್ಸ್ಟಿಟ್ಯೂಷನಲ್ ಲಾ ಕೂಡ ನಾವು ಚೇಂಜಸ್ ಮಾಡ್ಬೋದು. ಬಟ್ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಲಾ ಮತ್ತು ಆರ್ಡಿನರಿ ಲಾ ಅದು ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಆದರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ ಡಿಫ್ರೆನ್ಸೇ ಇಲ್ಲ. ಪಾರ್ಲಿಮೆಂಟ್ ಯಾವುದೇ ಎನಾಕ್ಟ್ಮೆಂಟ್ ಮಾಡಿದ್ರು ಕೂಡ ಅದು ಲಾ ಪಾಸ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ನಾವು ರಿಟನ್ ಕಾನ್ಸ್ಟಿಟ್ಯೂಷನ್ನ ತೊಗೊಂಡ್ವಿ. ಸೊ ಕ್ಲಿಯರ್ ಕಟ್ಟಾಗಿ ಡಿಫ್ರೆನ್ಸ್ ಇರಲಿ, ಒಂದು ಕಡೆ ಎಲ್ಲ ಕಂಪೈಲ್ ಆಗಿರಲಿ ಆ ಡಾಕ್ಯುಮೆಂಟ್ ಫಾರ್ಮಲ್ಲಿ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಕಾನ್ಸ್ಟಿಟ್ಯೂಷನ್ನ ತೊಗೊಂಡ್ವಿ. ಓಕೆ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ತೊಗೊಂಡ್ವಿ. ಲೆಂತಿ ಅಷ್ಟೇ ಯಾಕೆ ಇಷ್ಟು ದೊಡ್ಡದಾಗೆ ಯಾಕೆ ನಾವು ಮಾಡಬೇಕಿತ್ತು? ಯಾಕಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸ್ಟಾರ್ಟಿಂಗ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಾಗ ಎಷ್ಟು ಬಂದಿದೆ? ಪ್ರಿಯಾಂಬಲ್ ಇತ್ತು, ಅದು ನಮ್ಗೆ ಗೊತ್ತು. 395 ಆರ್ಟಿಕಲ್ಸ್ ಇತ್ತು, 22 ಪಾರ್ಟ್ಸ್ ಇತ್ತು, ಮತ್ತು 8 ಸ್ಕೆಡ್ಯೂಲ್ಸ್ ಇತ್ತಲ್ವಾ. ಸೊ ಇಷ್ಟು ದೊಡ್ಡದಾಗೆ ಯಾಕೆ ಬೇಕಿತ್ತು ನಮಗೆ? ರೀಸನ್ ಯಾಕೆ ಅಂತಂದರೆ ಸೋಷಿಯಲ್ ಮತ್ತು ಕಲ್ಚರಲ್ ಡೈವರ್ಸಿಟಿ ಜಾಸ್ತಿ ಇತ್ತು ನಮ್ಮ ಕಂಟ್ರಿಲಿ. ಮತ್ತು ಹಿಸ್ಟಾರಿಕಲ್ ಫ್ಯಾಕ್ಟರ್ಸಿಂದ ಲೈಕ್ ಕೊಲೋನಿಯಲ್ ಲೆಗಸಿ ಮತ್ತು ಫೆಡ್ರಲ್ ಸ್ಟ್ರಕ್ಚರ್ ಇದ್ದಿದ್ದರಿಂದ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ನ ನಾವು ತುಂಬ ವಾಸ್ಟಾಗಿ ಬರೀತಾ ಹೋಗಿ. ಸೊ ನಾನು ಆಗಲೇ ಹೇಳಿದೆ ಲೈಕ್ ಓಕೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಯಾಕೆ ತೊಗೊಂಡ್ವಿ ಅಂತ ಹೇಳಿದೆ. ಅದಾದಮೇಲೆ ನಾನು ಹೇಳಿದೆ ಓಕೆ ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದ್ದರೂ ಕೂಡ ನಾವು ಕಾನ್ಸ್ಟಿಟ್ಯೂಷನ್ ಲಾ ಮತ್ತು ಆರ್ಡಿನರಿ ಲಾ ಎರಡೂ ಡಿಫ್ರೆನ್ಸ್ ಗೊತ್ತಾಗಿದೆ ನಮಗೆ. ಈ ಒಂದು ನಾವು ಕಾನ್ಸ್ಟಿಟ್ಯೂಷನಲ್ ಲಾ ಕೂಡ ನಾವು
ಏನ್ ಮಾಡ್ಬೋದು ಅಂದ್ರೆ ಅಮೆಂಡ್ಮೆಂಟ್ ಮಾಡ್ಬೋದು. ಬಟ್ ಅದೇ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಎಲ್ಲಿಂದ ತಗೊಂಡಿದೀವಿ ಅಂತಂದ್ರೆ ಯು ಎಸ್ ಇಂದ ತಗೊಂಡಿದೀವಿ. ಬಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ರಿಜಿಡ್ ಇದೆ. ಲೈಕ್ ಒಂದ್ಸತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ಮ್ ಆಯ್ತು ಅಂತಂದ್ರೆ ಅದು ಚೇಂಜಸ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕಂಟ್ರಿಲಿ ಹೇಗಿದೆ, ಫ್ಲೆಕ್ಸಿಬಲ್ ಇದೆ. ಅಂದ್ರೆ ಟೈಮ್ ಹೋಗ್ತಾ ಹೋಗ್ತಾ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಚೇಂಜ್ ಮಾಡ್ಕೋಬಹುದು. ಆದ್ರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ, ಎವ್ರಿ ಪಾರ್ಲಿಮೆಂಟ್ ಎನಾಕ್ಟ್ಮೆಂಟ್ ಕೂಡ ಲಾ ಆಗುತ್ತಲ್ವಾ, ಅಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ ಇದೆ ರಾದರ್ ದೆನ್ ರಿಜಿಡ್. ಬಟ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಅಂದ್ರೆ ರಿಟರ್ನ್ ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ ಈಗ ಗೊತ್ತಾಯ್ತು ರಿಟರ್ನ್ ಫಾರ್ಮ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ತುಂಬಾ ಲೆಂತಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಗೊತ್ತಾಯ್ತು. ಈಗ ಲೆಂತಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಬೇಕಾದ್ರೆ ಯಾವ್ಯಾವ ಕಂಟ್ರಿಯಿಂದ ಯಾವ್ಯಾವ ಪ್ರಾವಿಷನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ ತಿಳ್ಕೊಬೇಕಲ್ವಾ. ಸೊ ಅಂದ್ರೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಐಡಿಯಾ ಇಟ್ಕೊಂಡಿರ್ತೀವಿ. ಇಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಮೇಕರ್ಸು ಸ್ಟ್ರಕ್ಚರಲ್ ಸೋರ್ಸು, ಇನ್ನೊಂದು ಫಿಲಾಸಫಿಕಲ್ ಸೋರ್ಸು, ಇನ್ನೊಂದು ಪೊಲಿಟಿಕಲ್ ಸೋರ್ಸು. ಇದು ಸ್ಟ್ರಕ್ಚರಲ್ ಸೋರ್ಸ್ ಬಂದ್ಬಿಟ್ಟು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು 1935 ಇದರಿಂದ ತೊಗೊಂಡಿದ್ವಿ. ಫಿಲಾಸಫಿಕಲ್ ಸೋರ್ಸಸ್ ಬಂದ್ಬಿಟ್ಟು USA ಇಂದ ತೊಗೊಂಡ್ವಿ. ಫಿಲಾಸಫಿಕಲ್ ಸೋರ್ಸಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಫಂಡಮೆಂಟಲ್ ರೈಟ್ಸು ಮತ್ತು ಜುಡಿಷಿಯಲ್ ರಿವ್ಯೂ ಬರುತ್ತೆ. ಪೊಲಿಟಿಕಲ್ ಸೋರ್ಸಸಲ್ಲಿ ಯಾವ್ದು ಬರುತ್ತೆ ಅಂತಂದರೆ UK ಪೊಲಿಟಿಕಲ್ ಸೋರ್ಸ್ ಅಂದರೆ ಪಾರ್ಲಿಮೆಂಟ್ರಿ ಗೌರ್ನಮೆಂಟು, ರೂಲ್ ಆಫ್ ಲಾ, ಕ್ಯಾಬಿನೆಟ್ ಸಿಸ್ಟಮು ಮತ್ತು ಪಾರ್ಲಿಮೆಂಟ್ರಿ ಸವರ್ನಿಟಿ. ಇದು ಬಂದ್ಬಿಟ್ಟು ಪೊಲಿಟಿಕಲ್ ಸೋರ್ಸಸಲ್ಲಿ ಬರುತ್ತೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಇದು ಸೋರ್ಸಸ್ ಆಫ್ ದಿ ಪ್ರೊವಿನ್ಷನ್ಸ್, ಇದ್ರದ್ದು ಬ್ರಾಡ್ ಐಡಿಯಾ ಇಲ್ಲಿ. ನೆಕ್ಸ್ಟ್ ಯಾವ ಫೀಚರ್ಸ್ ಬರುತ್ತೆ ಅಂತಂದರೆ ಫೆಡ್ರಲ್ ಸಿಸ್ಟಮು ವಿತ್ ಯುನಿಟರಿ ಬಯಾಸ್. ಅಂದರೆ ಫೆಡ್ರಲ್ ಸಿಸ್ಟಮ್ ಬಗ್ಗೆ ಏನು, ಫೆಡ್ರಲ್ ಅಂದರೆ ಏನು ಮತ್ತು ಯುನಿಟರಿ ಏನು ಅಂತಂದರೆ ಫಸ್ಟ್ ತಿಳ್ಕೊಬೇಕು. ಫೆಡ್ರಲ್ ಅಂತಂದರೆ ಇಟ್ಸ್ ಲೈಕ್ ಓಕೆ, ನಾವು ಮನೇಲಿದ್ದೀವಿ, ಪೇರೆಂಟ್ಸ್ ಹೆಡ್ಡು, ಬಟ್ ನಮ್ಮ ಪರ್ಸ್ನಲ್ ಒಪಿನಿಯನ್ ಕೂಡ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಅಂದರೆ ಪೇರೆಂಟ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಥರ, ನಾವು ಸ್ಟೇಟ್ ಗೌರ್ಮೆಂಟ್ ಥರ. ಇದು ಫೆಡ್ರಲ್ ಸಿಸ್ಟಮ್. ಬಟ್ ಯುನಿಟರಿ ಫೀಚರ್ಸ್ ಏನಂತಂದರೆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ರೂಮ್ ಥರ, ಅದು ಪ್ರಿನ್ಸಿಪಲೇ ಹೆಡ್ಡು, ಪ್ರಿನ್ಸಿಪಲ್ ಮಾತೇ ಅಲ್ಲಿ ನಡಿಬೇಕು, ಟೀಚರ್ಸ್ದು ಮಾತು ಏನೂ ನಡೆಯೋದಿಲ್ಲ ಆ ಥರ. ಸೊ ಫೆಡ್ರಲ್ ಸಿಸ್ಟಮ್ ಗೌರ್ಮೆಂಟ್ ಬರುತ್ತೆ, ಸೆಂಟರ್ ಮತ್ತು ಸ್ಟೇಟು, ಡಿವಿಷನ್ ಆಫ್ ಪವರ್ಸ್ ಇರುತ್ತೆ, ಮತ್ತು ಇಂಡಿಪೆಂಡೆಂಟ್ ಜುಡಿಷಿಯರಿ ಇರುತ್ತೆ. ಯುನಿಟರಿ ಫೀಚರ್ಸ್ ಅಲ್ಲಿ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ಎಮರ್ಜೆನ್ಸಿ ಪ್ರೊವಿಷನ್ಸ್ ಇರುತ್ತೆ, ಮತ್ತೆ ಆಲ್ ಇಂಡಿಯಾ ಸರ್ವಿಸ್ ಇರುತ್ತೆ. ಬಟ್ ನಮ್ಮ ಕಂಟ್ರಿ ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್ ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮ ಕಂಟ್ರಿಲಿ ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡೂ ಇದೆ. ಆದರೆ ಸ್ಟೇಟ್ ಗೌರ್ಮೆಂಟ್ಗೆ ಗವರ್ನರ್ ಆಗಿ ಅಪಾಯಿಂಟ್ ಮಾಡೋದು ಯಾರು? ಪ್ರೆಸಿಡೆಂಟು ಗವರ್ನರ್ನ ಅಪಾಯಿಂಟ್ ಮಾಡ್ತಾರಲ್ವಾ. ಈ ಒಂದು ಆಲ್ ಇಂಡಿಯಾ ಸರ್ವಿಸಸ್ ಕೂಡ ಯಾರು ಅಪಾಯಿಂಟ್ ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಟ್ಸ್ ಲೈಕ್ ಅ ಯುನಿಕ್ ಕೇಸ್, ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್ ಅಂತ ಹೇಳ್ತೀವಿ. ಇದು ಆರ್ಟಿಕಲ್ 1 ಯೂನಿಯನ್ ಆಫ್ ಸ್ಟೇಟ್ಸು. ನೆಕ್ಸ್ಟ್ ಪಾರ್ಟ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಬಟ್ ನಮ್ಮ ಕಂಟ್ರಿಲಿ ಏನಂತಂದರೆ ಇಂಡಿಸ್ಟ್ರಕ್ಟೇಬಲ್ ಯೂನಿಯನ್ ವಿತ್ ಡಿಸ್ಟ್ರಕ್ಟೇಬಲ್ ಸ್ಟೇಟ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಆ ಪಾರ್ಟ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮಾಡಿದಾಗ ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಬರುತ್ತೆ ಅಂತಂದರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಏನಂತಂದರೆ ಇದು ಬ್ರಿಟಿಷ್ ಮಾಡೆಲಿಂದ ತೊಗೊಂಡ್ವಿ. ಅಂದರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಯಾವುದು ಅಂತಂದರೆ ಓಕೆ, PM ಇರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ, ಮತ್ತು CM ಇರ್ತಾರೆ. ಇದನ್ನು ನಾವೇನಂತೀವಿ ಅಂದರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಪಾರ್ಲಿಮೆಂಟರಿ ಸವರ್ನಿಟಿ ಆ್ಯಂಡ್ ಜುಡಿಷಿಯಲಿ ಸುಪ್ರಮೆಸಿ ಅಂತಂದರೆ ಏನಂದರೆ ಪಾರ್ಲಿಮೆಂಟ್ ಅವ್ರಿಗೆ ಫ್ರೀಡಮ್ ಇದೆ. ಲೈಕ್ ಅವರು ಕಾನ್ಸ್ಟಿಟ್ಯೂಷನ್ ಕೂಡ ಅಮೆಂಡ್ ಮಾಡ್ಬೋದು. ಹಾಗಂತ ಹೇಗೆ ಬೇಕು ಹಾಗೆ ಅಮೆಂಡ್ ಮಾಡ್ಬೋದಾ? ಇಲ್ಲ. ಜುಡಿಷಿಯರಿಗೂ ಫ್ರೀಡಮ್ ಇದೆ. ಲೈಕ್ ಅವರು ಥ್ರೂ ಜುಡಿಷಿಯಲ್ ರಿವ್ಯೂ ಇಂದ ಪಾರ್ಲಿಮೆಂಟ್ ಯಾವ್ದು ಅಮೆಂಡ್ ಮಾಡ್ತಿದೆ ಅದನ್ನು ನೋಡ್ತಾ ಹೋಗ್ಬೋದು, ಮತ್ತು ಅದನ್ನು ಚೇಂಜಸ್ ಕೂಡ ಮಾಡಿಸ್ತಾ ಹೋಗ್ಬೋದು. ಸೊ ಇದು ಪಾರ್ಲಿಮೆಂಟರಿ ಸವರ್ನಿಟಿ ಆ್ಯಂಡ್ ಜುಡಿಷಿಯಲಿ ಸುಪ್ರಮೆಸಿ ಅಂತ ಇದೊಂದು ಪಾಯಿಂಟು. ನೆಕ್ಸ್ಟು ಇಂಟಿಗ್ರೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ಇಂಟಿಗ್ರೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತಂದರೆ ಈಗ ಸುಪ್ರೀಂ ಕೋರ್ಟ್ ಒಂದು ಲಾ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಲಾ ಕೊಟ್ಟರೆ ಅದು ಎಲ್ಲ ಹೈಕೋರ್ಟ್ಗೂ, ಸುಪ್ರೀಂ ಕೋರ್ಟ್ ಒಂದು ಲಾ ಕೊಟ್ಟರೆ ಅದು ಎಲ್ಲ ಹೈಕೋರ್ಟು ಫಾಲೋ ಮಾಡಬೇಕು. ಬಟ್ ಅಂದರೆ ನಮ್ಮ ಸ್ಟೇಟ್ ಲಾ ಯಾವುದಾದ್ರೂ ಒಂದು ನಮ್ಮ ಸ್ಟೇಟಿನ ಹೈಕೋರ್ಟು ಯಾವುದಾದ್ರು ಹೊಸ ಲಾ ಫಾರ್ಮ್ ಮಾಡ್ತು ಅಂದರೆ ಅದು ಪಕ್ಕದ ಸ್ಟೇಟ್ ಅವರು ಫಾಲೋ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇಂಟಿಗ್ರೇಟೆಡ್ ಆಗಿದೆ ಮತ್ತು ಇಂಡಿಪೆಂಡೆಂಟ್ ಆಗಿದೆ. ಲೈಕ್ ಸ್ಟಾರ್ಟಿಂಗ್ ಒಂದು ಮುನ್ಸಿಫ್ ಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಹೈರಾರ್ಕಿ ಬರುತ್ತೆ. ಇದು ಸುಪ್ರೀಂ ಕೋರ್ಟ್ ಚಾಪ್ಟರ್ ಮಾಡಿದಾಗ ನೋಡ್ತಾ ಹೋಗೋಣ. ಮುನ್ಸಿಫ್ ಕೋರ್ಟಿಂದ ಹಿಡಿದು ಡಿಸ್ಟ್ರಿಕ್ಟ್ ಕೋರ್ಟಿಂದ ಹಿಡಿದು ಹೈಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಹೈರಾರ್ಕಿ ಇದೆ. ಇದು
ಇದೆಲ್ಲ ಇಂಟಿಗ್ರೇಟೆಡ್ ಇದೆ, ಬಟ್ ಥಿಂಗ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಬಂದು ಫಂಡಮೆಂಟಲ್ ರೈಟ್ಸ್ ಇದು ಪಾರ್ಟ್ 3 ಬರುತ್ತೆ. ಸೊ ಇದರಲ್ಲಿ ಆರ್ಟಿಕಲ್ 14 32 ತನಕ ಬರುತ್ತೆ. ಆರ್ಟಿಕಲ್ ಒಂದ್ಸತಿ ಇದು ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಇಲ್ಲೇ ಒಂದ್ಸತಿ ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 18 ತನಕ ಬರುತ್ತೆ. ಮತ್ತೆ ರೈಟ್ ಟು ಫ್ರೀಡಮ್ ಬಂದ್ಬಿಟ್ಟು ಆರ್ಟಿಕಲ್ 19 22 ತನಕ ಬರುತ್ತೆ. ರೈಟ್ ಅಗೇನಿಸ್ಟ್ ಎಕ್ಸ್ಪ್ಲಾಯಿಟೇಷನ್ ಬಂದ್ಬಿಟ್ಟು ಆರ್ಟಿಕಲ್ 23 24 ತನಕ ಬರುತ್ತೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಬಂದ್ಬಿಟ್ಟು ಆರ್ಟಿಕಲ್ 25 28 ತನಕ ಬರುತ್ತೆ. ಕಲ್ಚರಲ್ ಅಂಡ್ ಎಜುಕೇಷನಲ್ ರೈಟ್ಸ್ ಬಂದ್ಬಿಟ್ಟು ಆರ್ಟಿಕಲ್ 29 30 ತನಕ ಬರುತ್ತೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಂದ್ಬಿಟ್ಟು ಆರ್ಟಿಕಲ್ 32. ಓಕೆ, ನೆಕ್ಸ್ಟ್ ಯಾವುದೇ ಪಾಯಿಂಟ್ಸ್ ಬರುತ್ತೆ ಅಂತಂದರೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನೋದು ಒಂದು ಪಾಯಿಂಟ್ಸ್ ಬರುತ್ತೆ. ಸೊ ಅದು ನಮ್ಮ ಡ್ಯೂಟೀಸ್ ಏನೇನಿದೆ ಅಂತ ಹೇಳ್ತೀವಿ. ಇದರಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬರುತ್ತೆ. ಮತ್ತೆ DPSP ಬರುತ್ತೆ. ಅದಾದ್ಮೇಲೆ ಸಿಂಗಲ್ ಸಿಟಿಜನ್ಶಿಪ್ ಬರುತ್ತೆ. ಇದೇನಿದು ಸಿಂಗಲ್ ಸಿಟಿಜನ್ಶಿಪ್ ಅಂತಂದ್ರೆ ಲೈಕ್ ಎಕ್ಸಾಂಪಲ್ USA ನಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಇರುತ್ತೆ. ಅಲ್ಲಿ ಏನಂತಂದ್ರೆ ಎಲ್ಲ ಸ್ಟೇಟ್ಸ್ ಕೂಡ ಟುಗೆದರ್ ಆಗಿ ಹೋಗಿ ಒಂದು ಕಂಟ್ರಿಯಾಗಿ ಫಾರ್ಮ್ ಆಗಿರೋದು. ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇಲ್ಲೊಂದು ಸ್ಟೇಟ್ ಇವತ್ತು ಒಂದು ಸ್ಟೇಟಲ್ಲಿ ಇದ್ರೆ ಈ ಸ್ಟೇಟಿಂದ ಬೇರೆ ಸ್ಟೇಟ್ಗೆ ಹೋಗ್ತೀನಿ ಅಂತ ಅಂದ್ರೂ ಆ ಸ್ಟೇಟಿಂದ ಸಿಟಿಜನ್ಶಿಪ್ ಬೇಕು. ಬಟ್ ನಮ್ಮ ಕಂಟ್ರಿಲಿ ಹಾಗಲ್ಲ. ಕರ್ನಾಟಕದಲ್ಲಿ ಇದೀವಿ ಅಂತಂದ್ರೆ ಕೇರಳಗೆ ಹೋಗ್ತೀವಿ ಅಂತಂದ್ರೆ ಆ ಕೇರಳದ ಸ್ಟೇಟಿಂದ ಸಿಟಿಜನ್ಶಿಪ್ ಬೇಕಾಗಿರಲ್ಲ. ಸೊ ಅದಕ್ಕೋಸ್ಕರ ನಮ್ದು ಸಿಂಗಲ್ ಸಿಟಿಜನ್ಶಿಪ್ ಇದೆ. ಮತ್ತೆ ನಮ್ಮ ಕಂಟ್ರಿ ರಿಪಬ್ಲಿಕ್ ಇದೆ. ಇಲ್ಲಿ ರಿಪಬ್ಲಿಕ್ ಕಂಟ್ರಿ ರಿಪಬ್ಲಿಕ್ ಅಂತ ಯಾವಾಗ ಬರುತ್ತೆ, ಹೆಸರು ಯಾವಾಗ ಬರುತ್ತೆ? ಸೊ ಹೆಡ್ ಯಾರು? ಹೆಡ್ ಆಫ್ ಸ್ಟೇಟ್ ಯಾರು? ನಮ್ಮ ಹೆಡ್ ಆಫ್ ಸ್ಟೇಟ್ ಪ್ರೆಸಿಡೆಂಟ್ ಅಲ್ವಾ? ಪ್ರೆಸಿಡೆಂಟ್. ಸೊ ಈಗ ಪ್ರೆಸಿಡೆಂಟ್ನ ನಾವೇನು ಮಾಡ್ತೀವಿ? ಎಲೆಕ್ಟ್ ಮಾಡ್ತೀವಿ. ಎಲೆಕ್ಟ್ ಅಂದರೆ ಪ್ರೆಸಿಡೆಂಟ್ನ ರಿಮೂವ್ ಮಾಡೋದಕ್ಕೆ ಯಾವುದೂ ಪ್ರೊಸೀಜರ್ ಇಲ್ಲ ಅಂತಂದರೆ ಆ ಕಂಟ್ರಿ ರಿಪಬ್ಲಿಕ್ ಅಂತ ಅನ್ಸ್ಕೊಳ್ಳಲ್ಲ. ನಾವು ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಿರೋದು ರಿಮೂವ್ ಮಾಡಬೇಕು ಅಂತಂದರೆ ಅದನ್ನು ರಿಮೂವ್ ಅಂತ ಅನ್ನಲ್ಲ, ಇಂಪೀಚ್ಮೆಂಟ್ ಅಂತ ಕರಿತೀವಿ. ಇಂಪೀಚ್ಮೆಂಟ್ ಮಾಡ್ಬೋದು ನಾವು ಪ್ರೆಸಿಡೆಂಟ್ನ. ಸೊ ಅದಕ್ಕೋಸ್ಕರ ನಮ್ಮ ಕಂಟ್ರಿ ರಿಪಬ್ಲಿಕ್. ಅದಾದಮೇಲೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಇದೆ. ಸೊ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ನಮ್ಮದು ಎಮರ್ಜೆನ್ಸಿ ಪ್ರೊವಿಷನ್ಸ್ ಕೂಡ ಇದೆ. ಅದರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತಲೂ ನೋಡ್ತೀವಿ. ಅದಾದಮೇಲೆ ನಮ್ಮ ಕಂಟ್ರಿ ಸೆಕ್ಯುಲರ್ ಇದೆ. ಇಂಪಾರ್ಟೆಂಟ್. ಸೆಕ್ಯುಲರ್ ಅಂತಂದರೆ ನಾವು ಎಲ್ಲ ರಿಲಿಜಿಯನ್ಸ್ನೂ ಕೂಡ ಎಕ್ಸೆಪ್ಟ್ ಮಾಡ್ಕೋತೀವಿ. ನಾವು ಒಂದು ನ್ಯಾಷನಲ್ ರಿಲಿಜಿಯನ್ ಅಂತ ಅಂದ್ಬಿಟ್ಟು ನಾವು ಯಾವುದೂ ತಗೊಂಡಿಲ್ಲ. ಎಲ್ಲ ರಿಲಿಜಿಯನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಇದನ್ನು ನಾವು ಏನು ಅನ್ಬೋದು ಅಂತಂದರೆ ಪಾಸಿಟಿವ್ ಮಾಡೆಲ್ ಆಫ್ ಸೆಕ್ಯುಲರಿಸಮ್ ಅಂತಲೂ ಕೂಡ ಕರಿತೀವಿ. ಸೊ ನೆಕ್ಸ್ಟ್ ಏನಿದೆ, ನಾವು 3 ಟೈರ್ ಸಿಸ್ಟಮ್ ಕೂಡ ಇದೆ. 3 ಟೈರ್ ಸಿಸ್ಟಮಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಪಂಚಾಯತ್ ರಾಜ್ ನೋಡ್ತೀವಿ. ಅದಾದಮೇಲೆ ಮುನ್ಸಿಪಾಲಿಟೀಸ್ ಬಗ್ಗೆ ನೋಡ್ತೀವಿ. ಅದಾದಮೇಲೆ ಕೋಆಪ್ರೇಟಿವ್ ಸೊಸೈಟೀಸ್ ಬಗ್ಗೆನೂ ನೋಡ್ತೀವಿ. ಸೊ ಇದೆಲ್ಲ ನಮ್ಮದು ಕಾನ್ಸ್ಟಿಟ್ಯೂಷನ್ದು ಸೈಲೆಂಟ್ ಫೀಚರ್ಸ್ ಆಗಿರುತ್ತೆ. ಸೊ ಇದೆಲ್ಲ ಬರೀ ಪಾಯಿಂಟ್ಸ್ ಆಗಿ ನೋಡ್ತಾ ಹೋಗಿದ್ದೀವಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ಸೆಕ್ಯುಲರ್ ವರ್ಡ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು, ಎಷ್ಟನೇ ಅಮೆಂಡ್ಮೆಂಟಲ್ಲಿ ಆಯಿತು, ಮತ್ತು ಪಂಚಾಯತ್ ರಾಜ್ ಸಿಸ್ಟಮ್ ಯಾವಾಗ ಆಯಿತು, ಅದು ಯಾವ ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಇನ್ಡೆಪ್ತ್ ಆಗಿ ಓದ್ತಾ ಹೋಗೋಣ. ಅಂದರೆ ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮತ್ತು ಪ್ರಿಯಾಂಬಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡಬೇಕಾದ್ರೆ ನಾವು ಸೋರ್ಸಸ್ನ ಡಿಫ್ರೆಂಟ್ ಕಂಟ್ರೀಸಿಂದ ಬಾರೋ ಮಾಡಿದ್ದೀವಲ್ವ, ಯಾವ್ಯಾವ ಸೋರ್ಸಸ್ಸು ಯಾವ್ಯಾವ ಕಂಟ್ರಿಯಿಂದ ಬಾರೋ ಮಾಡಿದ್ದೀವಿ ಅಂತ ನಾವು ಇವತ್ತು ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಇದ್ರ ಮೇಲೆ ಈ ಸೋರ್ಸು ಯಾವ ಕಂಟ್ರಿಯಿಂದ ಬಾರೋ ಆಗಿದೆ ಅಂತ ಕ್ವಶನ್ಸು ಕೇಳ್ತಾರೆ. ಇದರಲ್ಲಿ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ಸೋರ್ಸಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫಸ್ಟ್ ಬಂದ್ಬಿಟ್ಟು ನಾವು ಮೇಜರಾಗಿ ಎಷ್ಟು ಕಂಟ್ರಿಯಿಂದ ನಾವು ಬಾರೋ ಮಾಡಿದ್ದೀವಿ. ಸೊ ಎಲ್ಲ ಕಂಟ್ರೀಸಿಂದ ಸ್ವಲ್ಪ ಬಾರೋ ಮಾಡಿದ್ದೀವಿ. ಮೇಜರಾಗಿ ಎಷ್ಟು ಕಂಟ್ರಿಯಿಂದ ಬಾರೋ ಮಾಡಿದ್ದೀವಿ ಅಂತಂದರೆ 10 ಮೇಜರ್ ಕಂಟ್ರೀಸಿಂದ ನಾವು ಬಾರೋ ಮಾಡಿದ್ದೀವಿ. ಸೊ ಅದಾದಮೇಲೆ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಕಾನ್ಸ್ಟಿಟ್ಯೂಷನ್ ಬಾರೋ ಮಾಡ್ಬೇಕಾದ್ರೆ ನಮಗೊಂದು ಫ್ರೇಮ್ ವರ್ಕ್ ಇರುತ್ತೆ ಅಲ್ವಾ. ಸೊ ನಾವು ಒಂದು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಂಡಿದ್ವಿ.
ಯಾವ ಥರ ಅಂತಂದರೆ ಫಸ್ಟ್ ಒಂದು ಸ್ಟ್ರಕ್ಚರಲ್ ಪಾರ್ಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ, ನೆಕ್ಸ್ಟ್ ಫಿಲಾಸಫಿಕಲ್ ಪಾರ್ಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ, ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಸ್ಟ್ರಕ್ಚರಲ್ ಪಾರ್ಟ್ ಬಂದ್ಬಿಟ್ಟು ನಾವು ಯಾವುದರಿಂದ ತೊಗೊಂಡಿದ್ದೀವಿ ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಸೊ ಈ ಆ್ಯಕ್ಟ್ ನಮಗೆ ಆಗಲೇ ಇದ್ದಿದ್ದರಿಂದ ನಾವು ಸ್ಟ್ರಕ್ಚರಲ್ ಪಾರ್ಟ್ ಆಗಿ ಈ ಆ್ಯಕ್ಟ್ ರೆಫರೆನ್ಸ್ ಆಗಿ ತೊಗೊಂಡಿದ್ದೀವಿ. ಸೊ ಸ್ಟ್ರಕ್ಚರಲ್ ಪಾರ್ಟಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಫಿಲಾಸಫಿಕಲ್ ಪಾರ್ಟ್ ಬಂದ್ಬಿಟ್ಟು USA ಇಂದ ತೊಗೊಂಡಿದ್ದೀವಿ. ಸೊ ಪೊಲಿಟಿಕಲ್ ಪಾರ್ಟ್ ಬಂದ್ಬಿಟ್ಟು UK ಇಂದ ತೊಗೊಂಡಿದ್ದೀವಿ. USA ಇಂದ ಯಾಕೆ ಫಿಲಾಸಫಿಕಲ್ ಪಾರ್ಟ್ ತೊಗೊಂಡಿದ್ದೀವಿ ಅಂತ ಹೇಳ್ತಿದ್ದೀವಿ ಅಂತಂದರೆ USA ಬಗ್ಗೆ ನಾವು ತಿಳ್ಕೊತಾ ಹೋದಾಗ ನಮಗೆ ಅರ್ಥ ಆಗುತ್ತೆ ಫಿಲಾಸಫಿಕಲ್ ಪಾರ್ಟ್ ಯಾಕೆ ಅಲ್ಲಿಂದ ಬಂದಿದೆ ಅಂತ. ಸೊ ಪೊಲಿಟಿಕಲ್ ಪಾರ್ಟ್ ಬಂದ್ಬಿಟ್ಟು UK ಇಂದ ತೊಗೊಂಡಿದ್ದೀವಿ. ಸೊ ಸ್ಟ್ರಕ್ಚರಲ್ ಪಾರ್ಟ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಲ್ವಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935 ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅನ್ನೋದು ನೋಡೋಣ. ಫಸ್ಟ್ನೇ ಬಂದ್ಬಿಟ್ಟು ಫೆಡ್ರಲ್ ಸ್ಕೀಮ್ ಬರುತ್ತೆ, ಮತ್ತು ಆಫೀಸ್ ಆಫ್ ಗವರ್ನರ್ ಬರುತ್ತೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರುತ್ತೆ, ಅದಾದಮೇಲೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಬರುತ್ತೆ, ಮತ್ತು ಸುಪ್ರೀಂ ಕೋರ್ಟ್ ಬರುತ್ತೆ. ಸೊ ಇದು ಯಾವ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಸೊ ರಿಪೀಟೆಡ್ ಆಗಿ 2 times ನೋಡ್ತಾ ಹೋಗಿ ಮೆಮೊರೈಸ್ ಆಗಿಬಿಡುತ್ತೆ ಈಸಿಯಾಗಿ. ನೆಕ್ಸ್ಟ್ ಬಂದು USA ಇಂದ, ಸೊ ಅಮೆರಿಕಾದಿಂದ ಏನೇನು ತೊಗೊಂಡಿದ್ದೀವಿ, ಸೊ ಇದೇ ಅಲ್ವಾ ಫಿಲಾಸಫಿಕಲ್ ಪಾರ್ಟು. ಸೊ ಅಮೆರಿಕಾದಲ್ಲಿ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್, ಅದಾದಮೇಲೆ ಪ್ರಿಯಾಂಬಲ್, ಅದಾದಮೇಲೆ ಸಪ್ರೇಷನ್ ಆಫ್ ಪವರ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಜುಡಿಷಿಯಲ್ ರಿವ್ಯೂ, ಅದಾದಮೇಲೆ ಈಕ್ವಲ್ ಪ್ರೊಟೆಕ್ಷನ್, ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಮತ್ತು ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್, ಅದಾದಮೇಲೆ ವೈಸ್ ಪ್ರೆಸಿಡೆಂಟ್. ಇಷ್ಟು ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಾರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ತೊಗೊಂಡಿದ್ದೀವಿ. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಫಂಡಮೆಂಟಲ್ ರೈಟ್ಸು, ಸಪ್ರೇಷನ್ ಆಫ್ ಪವರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜುಡಿಷಿಯಲ್ ರಿವ್ಯೂ ಅಂತ ಅಂದರೆ ಲೆಜಿಸ್ಲೇಚರ್ ಯಾವುದೋ ಒಂದು ಲಾ ಮಾಡಿದೆ ಅಂತಂದರೆ ಅದನ್ನು ರಿವ್ಯೂ ಮಾಡ್ಬೋದು ಸುಪ್ರೀಂ ಕೋರ್ಟು. ಆ ಕಾನ್ಸೆಪ್ಟ್ನ ಕೂಡ ನಾವು ಎಲ್ಲಿಂದ ಬಾರೋ ಮಾಡಿದ್ದೀವಿ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ಬಾರೋ ಮಾಡಿದ್ದೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಸೊ ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಬಂದು ಯುನೈಟೆಡ್ ಕಿಂಗ್ಡಮ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಇದಕ್ಕೊಂದು ಇದು ಎಲ್ಲ ಹೆಸರುಗಳು ನೋಡ್ತಾ ಹೋದರೆ ಬೇಗ ಮೆಮೊರೈಸ್ ಆಗುತ್ತೆ. ಬಟ್ ಇದನ್ನು ಈಸಿಯಾಗಿ ಮೆಮೊರೈಸ್ ಮಾಡಬೇಕು ಅಂದರೆ ಒಂದು ನಿಮೋನಿಕ್ಸ್ ಇದೆ, ಆ ನಿಮೋನಿಕ್ಸ್ ನೋಡೋಣ ಯಾವುದೋ ನಿಮೋನಿಕ್ಸು ಅಂತ ಅಂದರೆ. ಸೊ ಯುನೈಟೆಡ್ ಕಿಂಗ್ಡಮ್ ಅಲ್ವಾ, ನಮ್ಮ ಕಂಟ್ರಿದು ಫೇಮಸ್ ಬಿಸ್ಕೆಟ್ ಯಾವುದು, ಪಾರ್ಲೆ ಬಿಸ್ಕೆಟ್ ಅಲ್ವಾ. ಪಾರ್ಲೆ ಬಿಸ್ಕೆಟ್ ಪ್ರೈಸ್. ಸೊ ಇಲ್ಲಿ ಪಾರ್ಲೆ ಬಿಸ್ಕೆಟ್ ಪ್ರೈಸ್, PA ಅಂತಂದ್ರೇನು, ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್. ಸೊ ಇಲ್ಲೇ PA ಅಂತಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್. ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟಲ್ಲಿ ಏನೇನು ಇರುತ್ತೆ ಅಂದರೆ PM ಇರ್ತಾರೆ, CM ಇರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ. ಇದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್. R ಅಂತಂದರೆ ಏನಂದರೆ ರೂಲ್ ಆಫ್ ಲಾ. ಸೊ R ಅಂದರೆ ರೂಲ್ ಆಫ್ ಲಾ. ಸೊ ಇಲ್ಲಿ ಲಾನೇ ಸುಪೀರಿಯರು, ಕಿಂಗ್ ಸುಪೀರಿಯರಿಟಿ ಅಲ್ಲ ಅಂತ. ಸೊ R ಅಂದರೆ ರೂಲ್ ಆಫ್ ಲಾ. L ಅಂತಂದರೆ ಲೆಜಿಸ್ಲೇಚರ್. ಸೊ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತಲೂ ಹೇಳ್ತೀವಿ, ಲೆಜಿಸ್ಲೇಚರ್ ಬಗ್ಗೆ ಮಾತಾಡ್ತೀವಿ ನಾವಿಲ್ಲಿ. BA ಅಂತ ಅಂದರೆ ಬೈಕ್ಯಾಮ್ರಲಿಸಮ್ ಅಂತ ಅಂದರೆ ಏನಂದರೆ ಬೈಕ್ಯಾಮ್ರಲಿಸಮಲ್ಲಿ ನಾವು ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ನೋಡ್ತೀವಿ. ಅದಕ್ಕೋಸ್ಕರ SC ಅಂತ ಅಂದರೆ ಸಿಂಗಲ್ ಸಿಟಿಜನ್ಶಿಪ್. ಇಲ್ಲಿದೆ ಸಿಂಗಲ್ ಸಿಟಿಜನ್ಶಿಪ್. ಸೊ ನಮ್ಮ ಕಡೆಯಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಇಲ್ಲ, ಸಿಂಗಲ್ ಸಿಟಿಜನ್ಶಿಪ್ ಇದೆ. ಸೊ ಅದಾದಮೇಲೆ PR ಅಂತ ಅಂದರೆ ಪ್ರೊರೋಗೇಟಿವ್ ರೈಟ್ಸ್ ಬಗ್ಗೆ ನಾವು ಫಂಡಮೆಂಟಲ್ ರೈಟ್ಸ್ ನೋಡ್ತಾ ಹೋದಾಗ ಇನ್ ಡೀಟೇಲ್ ಆಗಿ ಡೆಪ್ತಾಗಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಯಾವುದಾಗುತ್ತೆ, ಸೊ ಯಾವ್ದ್ಯಾವ್ದು ನೋಡಿದ್ವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಗ್ಗೆ ನೋಡಿದ್ವಿ, USA ಬಗ್ಗೆ ನೋಡಿದ್ವಿ, UK ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟು ಜರ್ಮನ್ ಅಂದಿದ ತಕ್ಷಣವೇ ಸೊ ನಮಗೇನು ಜ್ಞಾಪನ ಆಗುತ್ತೆ, ಜರ್ಮನ್ ಅಂದಿದ ತಕ್ಷಣ ಹಿಟ್ಲರ್ ಜ್ಞಾಪನ ಆಗುತ್ತಲ್ವಾ. ಸೊ ಈ ಒಂದು ಕನೆಕ್ಷನಿಂದ ನಾವೇನು ತಿಳ್ಕೊಬೇಕು ಅಂತಂದರೆ ಎಮರ್ಜೆನ್ಸಿ ಟೈಮಲ್ಲಿ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಜರ್ಮನಿಂದನೇ ತೊಗೊಂಡಿದ್ದೀವಿ. ಮತ್ತು ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಕೂಡ ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಜರ್ಮನಿಂದನೇ ತೊಗೊಂಡಿದ್ದೀವಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತಂದರೆ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಎಲ್ಲಿಂದ ಮಾಡಿದ್ದೀವಿ ಅಂತಂದರೆ ಅದು ಜರ್ಮನಿಂದ ಮಾಡಿದ್ದೀವಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ನೆಕ್ಸ್ಟು ರಷ್ಯಾ ನಮ್ಗೆ ಗೊತ್ತು, ಸೋಷಿಯಲಿಸ್ಟಿಕ್ ಕಂಟ್ರಿ ರಷ್ಯಾ. ನಾವು ಅದರಿಂದ ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ ಫಂಡಮೆಂಟಲ್ ಡ್ಯೂಟೀಸ್ ತೊಗೊಂಡಿದ್ದೀವಿ. ಸೊ
ಸೊ ಫಂಡಮೆಂಟಲ್ ಡ್ಯೂಟೀಸ್ ತೊಗೊಂಡಿದ್ವಿ, ಇದು ಇಂಪಾರ್ಟೆಂಟ್. ಫಂಡಮೆಂಟಲ್ ಡ್ಯೂಟೀಸ್ ನಾವೆಲ್ಲಿಂದ ತೊಗೊಂಡಿದ್ದೀವಿ ಅಂದರೆ ರಷ್ಯಾದಿಂದ ತೊಗೊಂಡಿದ್ದೀವಿ. ಅದಷ್ಟೇ ಅಲ್ಲ 5 year ಪ್ಲ್ಯಾನ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್, 5 ವರ್ಷದ ಪ್ಲ್ಯಾನ್ಸ್ ಕೂಡ ನಾವು ರಷ್ಯಾದಿಂದನೇ ತೊಗೊಂಡಿದ್ವಿ. ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಕೂಡ ನಾವು ರಷ್ಯಾದಿಂದನೇ ತೊಗೊಂಡಿದ್ವಿ. ಬಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಿಲ್ಲಿ, ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ರಷ್ಯಾದಿಂದ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆನಡಾ ಅಂತ ಅಂದಿದ ತಕ್ಷಣ ನಾವು ಸಿಯಿಂದ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸಿ ಅಂತ ಅಂದಿದ ತಕ್ಷಣ ನಮ್ಗೆ ಏನು ಗ್ಯಾಪ್ನ ಆಗಬೇಕು, ಸೆಂಟರ್ ಅನ್ನೋದು ಗ್ಯಾಪ್ನ ಆಗಬೇಕು. ಇದು ಗ್ಯಾಪ್ನ ಇಟ್ಕೊಂಡಿರಿ. ಸೆಂಟರ್ ಅಂದಿದ ತಕ್ಷಣ ನಮಗೆ ಏನೇನು ಬರುತ್ತೆ ಅಂದರೆ ಫೆಡರೇಷನ್ ವಿತ್ ಎ ಸ್ಟ್ರಾಂಗ್ ಸೆಂಟರ್, ರೆಸಿಡೇಟಿವ್ ಪವರ್ಸ್ ಟು ಸೆಂಟರ್, ಅಪಾಯಿಂಟ್ಮೆಂಟ್ಸ್ ಆಫ್ ಸ್ಟೇಟ್ ಗವರ್ನರ್ಸ್ ಬೈ ಸೆಂಟರ್ಸ್, ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಸೊ ಇದು ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಇದೊಂದು ಬಿಟ್ಟು ಮಿಕ್ಕಿದೆಲ್ಲ ಏನರಿಂದ ಎಂಡ್ ಆಗ್ತಿದೆ, ಸೆಂಟರಿಂದ ಎಂಡ್ ಆಗ್ತಿದೆ. ಸೊ ನಾವು ಏನಕ್ಕೆ ಲಿಂಕ್ ಮಾಡ್ಕೋಬೇಕು, ಕೆನಡಾದಿಂದನೇ ತೊಗೊಂಡಿರೋದು ಅನ್ನೋದು ಲಿಂಕ್ ಮಾಡ್ಕೋಬೇಕು, ಸರಿನಾ. ಸೊ ಸ್ಟ್ರಾಂಗ್ ಸೆಂಟರು, ರೆಸಿಡೇಟಿವ್ ಪವರ್ಸ್ ಟು ಸೆಂಟರು, ಮತ್ತು ಅಪಾಯಿಂಟ್ಮೆಂಟ್ಸ್ ಆಫ್ ಸ್ಟೇಟ್ ಗವರ್ನರ್ಸ್ ಬೈ ಸೆಂಟರ್. ಇಲ್ಲಿ ಈ ಎಲ್ಲ ಪ್ರಾವಿಷನ್ಸ್ನ ಏನು ಹೇಳ್ತಿದೆ ಅಂತಂದರೆ ಸೆಂಟರ್ ಅನ್ನೋದು ತುಂಬ ಪವರ್ಫುಲ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ಸೊ ಎಲ್ಲಿಂದ ತೊಗೊಂಡಿದ್ದೀವಿ ಇದನ್ನೆಲ್ಲ ಅಂತ ಅಂದರೆ ಕೆನಡಾದಿಂದ ತೊಗೊಂಡಿದ್ದೀವಿ. ಸೊ ಆಸ್ಟ್ರೇಲಿಯಾ ಬಂದರು ಅಂದರೆ ಫ್ರೀ. ಗ್ಯಾಪ್ನ ಏನು ಇಟ್ಕೋಬೇಕು ಅಂದರೆ ಫ್ರೀ. ನಾನು ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ, ನಾನು ಫ್ರೀ ಆಗಿರ್ತೀನಿ ಅನ್ನೋದನ್ನ ನಾವು ಗ್ಯಾಪ್ನ ಇಟ್ಕೊಂಡಿರಬೇಕು. ಸೊ ಅದೇ ಥರ ಆಸ್ಟ್ರೇಲಿಯಾ ಅಂತಂದರೆ ಫ್ರೀಡಮ್ ಆಫ್ ಟ್ರೇಡ್. ಅದಾದಮೇಲೆ ಕಂಕರೆಂಟ್ ಲಿಸ್ಟ್ ಬರುತ್ತೆ ಆಸ್ಟ್ರೇಲಿಯಾದಲ್ಲಿ. ಸೊ ನನಗೆ ಯೂನಿಯನ್ ಲಿಸ್ಟು ಬೇಡ, ಸ್ಟೇಟ್ ಲಿಸ್ಟು ಬೇಡ, ನಾನು ಮಧ್ಯದಲ್ಲಿ ಇರ್ತೀನಿ. ಯಾವುದು, ಕಂಕರೆಂಟ್ ಲಿಸ್ಟು. ಮತ್ತು ನಾನು ಲೋಕಸಭಾದಲ್ಲೂ ಕೂತ್ಕೊಳ್ಳಲ್ಲ, ರಾಜ್ಯಸಭೆಯಲ್ಲೂ ಕೂತ್ಕೊಳ್ಳಲ್ಲ, ಜಾಯಿಂಟ್ ಸಿಟ್ಟಿಂಗಲ್ಲಿ ಇರ್ತೀವಿ. ಸೊ ಎಲ್ಲಿಂದ ತೊಗೊಂಡಿದ್ದೀವಿ ಇದನ್ನೆಲ್ಲ ಅಂತಂದರೆ ಆಸ್ಟ್ರೇಲಿಯಾದಿಂದ ತೊಗೊಂಡಿದ್ದೀವಿ. ಸೊ ಕೆನಡಾ ಆಯಿತು, ಆಸ್ಟ್ರೇಲಿಯಾ ಆಯಿತು. ಈಗ ನೆಕ್ಸ್ಟ್ ನಾವು ಯಾವ್ದು ನೋಡ್ತೀವಿ, ಐರ್ಲ್ಯಾಂಡ್ ಬಗ್ಗೆ ಮಾತಾಡೋಣ. ಸೊ ಜಾಸ್ತಿ ಕನ್ಫ್ಯೂಷನ್ ಆಗಬಾರ್ದು ಅಂತಂದರೆ ಐರ್ಲ್ಯಾಂಡಿಂದ ಒಂದು ನಿಮೋನಿಕ್ಸ್ ನೋಡೋಣ, ಆಯಿತಾ. ಐರ್ಲ್ಯಾಂಡಿಂದ ಏನು ನಿಮೋನಿಕ್ಸ್ ಇದೆ ಅಂತಂದರೆ ಈ ಪೀಸ್ DP ಈಸ್ ನಂಬರ್ 1 ಅಂದರೆ ಈ ಪೀಸ್ DP ಈಸ್ ನಂಬರ್ 1 ಅಂತಂದರೆ EP ಅಂತಂದ್ರೇನು, ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. DP ಅಂತಂದರೆ ಡೈರೆಕ್ಟರಿ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, PPSP. ನಂಬರ್ 1 ಅಂತಂದರೆ ನಾಮಿನೇಷನ್ ಆಫ್ ರಾಜ್ಯಸಭಾ ಮೆಂಬರ್. ಸೊ ಐರ್ಲ್ಯಾಂಡಿಂದ ಯಾವ ಥರ ಗ್ಯಾಪ್ನ ಇಟ್ಕೋತೀವಿ ಅಂತಂದರೆ ಈ ಪೀಸ್ DP ಈಸ್ ನಂಬರ್ 1. ಈ ಪೀಸ್ DP ಈಸ್ ನಂಬರ್ 1. ಈ ಪೀಸ್ ಅಂತ ಅಂದರೆ ಎಲೆಕ್ಷನ್ ಆಫ್ ಪ್ರೆಸಿಡೆಂಟು. DP ಅಂತಂದರೆ DPSP. ನಂಬರ್ 1 ಅಂದರೆ ನಾಮಿನೇಷನ್ ಆಫ್ ರಾಜ್ಯಸಭಾ ಮೆಂಬರ್. ಸೊ ಇದಾಯ್ತಾ. ನೆಕ್ಸ್ಟ್ ಯಾವ್ದು ನೋಡ್ತೀವಿ ಅಂತಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಾನ್ಸಿಂದ ಯಾವ್ದು ತೊಗೊಂಡಿದ್ದೀವಿ ಅಂತಂದರೆ ಫ್ರಾನ್ಸಲ್ಲಿ ಯಾವಾಗಲೂ ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ. ಗ್ಯಾಪ್ನ ಇಟ್ಕೊಳ್ಳಿ. ಫ್ರಾನ್ಸಿಂದ ನಾವೇನು ತೊಗೊಂಡಿದ್ದೀವಿ ಅಂತಂದರೆ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಇದನ್ನು ನಾವು ಫ್ರಾನ್ಸಿಂದ ತೊಗೊಂಡಿದ್ದೀವಿ. ಜಪಾನಿಂದ ಏನು ತೊಗೊಂಡಿದ್ದೀವಿ ಅಂತಂದರೆ ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಇದನ್ನು ತೊಗೊಂಡಿದ್ದೀವಿ ಜಪಾನಿಂದ. ಸೊ ನಾವು ಸುಪ್ರೀಂ ಕೋರ್ಟ್ ನೋಡಬೇಕಾದ್ರೆ ಒಂದು 2 ಟೈಪ್ಸ್ ಆಫ್ ಲಾ ನೋಡ್ತೀವಿ, ಲೈಕ್ ಡ್ಯೂ ಪ್ರೊಸೆಸ್ ಆಫ್ ಲಾ ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇದ್ರದ್ದು 2 ಡಿಫ್ರೆನ್ಸು ನಾವು ಸುಪ್ರೀಂ ಕೋರ್ಟ್ ಮಾಡಬೇಕಾದ್ರೆ ನೋಡ್ತಾ ಹೋಗೋಣ. ಬಟ್ ಈಗ ಜಪಾನಿಂದ ಏನು ತೊಗೊಂಡಿದ್ದೀವಿ ಅಂತ ಅಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ಕ್ವಿಕ್ಕಾಗಿ ಒಂದು ಸತಿ ರಿಕ್ಯಾಪ್ ಮಾಡ್ತಾ ಹೋಗೋಣ, ಏನೇನು ಯಾವ್ಯಾವ ಕಂಟ್ರಿಯಿಂದ ಏನೇನು ನೋಡಿದ್ವಿ ಅಂತ. UK ನೋಡಿದ್ವಿ, ಪಾರ್ಲಿಮೆಂಟ್ರಿ ಗೌರ್ನಮೆಂಟ್ ನೋಡಿದ್ವಿ, ಸಿಂಗಲ್ ಸಿಟಿಜನ್ಶಿಪ್ ನೋಡಿದ್ವಿ, ರೂಲ್ ಆಫ್ ಲಾ ಬಗ್ಗೆ ನೋಡಿದ್ವಿ, USA ಫಂಡಮೆಂಟಲ್ ರೈಟ್ಸ್ ನೋಡಿದ್ವಿ, ಜುಡಿಷಿಯಲ್ ರಿವ್ಯೂ ನೋಡಿದ್ವಿ, ಸಪ್ರೇಷನ್ ಆಫ್ ಪವರ್ಸ್ ನೋಡಿದ್ವಿ. ನಾನು ಕೆನಡಾ ಅಂದಿದ ತಕ್ಷಣ ಏನಂತ ಗ್ಯಾಪ್ನ ಇಟ್ಕೋಬೇಕು, ಸ್ಟ್ರಾಂಗ್ ಸೆಂಟರ್ ಅಂತ ಗ್ಯಾಪ್ನ ಇಟ್ಕೋಬೇಕು. ಸ್ಟ್ರಾಂಗ್ ಸೆಂಟರ್ ಮಾಡೋ ಅಂಥದ್ದು ಯಾವ್ಯಾವ ಪ್ರೊವಿಷನ್ಸ್ ಇದೆ ಅಂತಂದರೆ ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟರ್, ರೆಸಿಡೇಟಿವ್ ಪವರ್ಸ್ ಟು ಸೆಂಟರ್, ಅಪಾಯಿಂಟ್ಮೆಂಟ್ಸ್ ಆಫ್ ಸ್ಟೇಟ್ ಗವರ್ನರ್ಸ್ ಬೈ ಸೆಂಟರ್ ಆ್ಯಂಡ್ ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಆಸ್ಟ್ರೇಲಿಯಾದಿಂದ ಕಂಕರೆಂಟ್ ಲಿಸ್ಟ್ ನೋಡಿದ್ವಿ, ಜಾಯಿಂಟ್ ಸಿಟ್ಟಿಂಗ್ ನೋಡಿದ್ವಿ, ಮತ್ತು ಫ್ರೀಡಮ್ ಆಫ್ ಟ್ರೇಡ್ ನೋಡಿದ್ವಿ. ಐರ್ಲ್ಯಾಂಡಿಂದ DPSP ನೋಡಿದ್ವಿ, ನಾಮಿನೇಷನ್ ಆಫ್ ಮೆಂಬರ್ಸ್ ಟು ಎಲ್ಲಿ ರಾಜ್ಯಸಭೆಗೆ, ಮತ್ತು ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಜರ್ಮನಿಲಿ ಎಮರ್ಜೆನ್ಸಿ ಪ್ರೊವಿಷನ್ಸ್ ನೋಡಿದ್ವಿ, ಸಸ್ಪೆನ್ಷನ್ ಆಫ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಎಲ್ಲಿಂದ ತೊಗೊಂಡಿದ್ದೀವಿ, ಜರ್ಮನಿ. ಯಾರನ್ನ ಜ್ಞಾಪನ ಮಾಡ್ಕೋಬೇಕು, ಹಿಟ್ಲರ್ನ ಜ್ಞಾಪನ ಮಾಡ್ಕೋಬೇಕು. ಸೊ ಅದಾದಮೇಲೆ USSR ಫಂಡಮೆಂಟಲ್ ಡ್ಯೂಟೀಸ್ನ ನೋಡಿದ್ವಿ, 5 year ಪ್ಲ್ಯಾನ್ಸ್ನ ನೋಡಿದ್ವಿ. ಅದಾದಮೇಲೆ ಫ್ರಾನ್ಸಿಂದ ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ. ಜಪಾನಿಂದ ಏನು ತೊಗೊಂಡಿದ್ದೀನಿ ಅಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡಿದ್ವಲ್ವಾ. ಇವತ್ತು ಪ್ರಿಯಾಂಬಲ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಸ್ಟು ಪ್ರಿಯಾಂಬಲ್ ಅಂದರೆ ಏನು? ಸೊ
ಸೊ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಇದೆಯೋ ಇಲ್ವೋ. ಸೊ ಫಸ್ಟ್ ಪ್ರಿಯಾಂಬಲ್ ಅಂದರೆ ಏನು ಅಂದರೆ ಇಟ್ಸ್ ಅ ಡೆಕೋರೇಟಿವ್ ಪಾರ್ಟ್. ಸೊ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಕ್ಸ್ಪ್ಲೈನ್ ಆಗೋಕ್ಕಿಂತ ಮುಂಚೆ ಪ್ರಿಯಾಂಬಲ್ದು ಒಂದು ಸಣ್ಣದೊಂದು ಪೇಜ್ ಇದೆ. ಸೊ ಈ ಪೇಜ್ ನಮಗೆ ಯಾವ ಥರದ ಐಡಿಯಾ ಕೊಡುತ್ತೆ ಅಂತಂದರೆ, ಸೊ ಕಾನ್ಸ್ಟಿಟ್ಯೂಷನ್ ಮೇಕರ್ಸಿಂದು ಮೈಂಡ್ ಸೆಟ್ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಮೇಕರ್ಸು ಯಾವ ಥರ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಪ್ರಿಯಾಂಬಲಲ್ಲಿ ತಿಳ್ಕೊತಾ ಹೋಗ್ಬೋದು. ಸೊ ಪ್ರಿಯಾಂಬಲ್ ಬಗ್ಗೆ ಡೆಪ್ತ್ ಆಗಿ ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ. ಸೊ ಪ್ರಿಯಾಂಬಲ್ ಯಾವಾಗ ಒರಿಜಿನ್ ಯಾವಾಗ ಆಯಿತು? ಸೊ ಇಟ್ಸ್ ಅ ಮಾಡಿಫೈಡ್ ಫಾರ್ಮ್ ಆಫ್ objective resolution. So it's a modified form of objective resolution. So objective resolution ಬಗ್ಗೆ ತಿಳ್ಕೊಂಡಿದ್ದೀವಲ್ವಾ? ಯಾರು ಪಾಸ್ ಮಾಡಿದ್ದು? ಜವಾಹರ್ಲಾಲ್ ನೆಹರು ಅವರು ಪಾಸ್ ಮಾಡಿದ್ದು. ಯಾವಾಗ ಪಾಸ್ ಆಗಿತ್ತು ಅಂತಂದರೆ 13th December 1946 ಪಾಸ್ ಆಯಿತು. ಅದು ಅಡಾಪ್ಟ್ ಯಾವಾಗ ಆಯಿತು ಅಂದರೆ 22nd Jan 1947 ಅಡಾಪ್ಟ್ ಆಯಿತು. ಸೊ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ದೇ ಮಾಡಿಫೈಡ್ ಫಾರ್ಮ್ ಯಾವುದು? ಪ್ರಿಯಾಂಬಲ್. ಸೊ ಪ್ರಿಯಾಂಬಲ್ ಅದು ನಾವು ಪ್ರಿಯಾಂಬಲ್ನ ಅಡಾಪ್ಟ್ ಯಾವಾಗ ಮಾಡ್ಕೊಂಡ್ವಿ ಅಂತಂದರೆ ನಮ್ಗೆ ಗೊತ್ತಿದೆ 26 November 1949 ಕಾನ್ಸ್ಟಿಟ್ಯೂಷನ್ ಕೂಡ ಅಡಾಪ್ಟ್ ಮಾಡ್ಕೊಂಡ್ವಿ. ಅದೇ ಟೈಮಲ್ಲಿ ನಾವು ಪ್ರಿಯಾಂಬಲ್ನ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಪ್ರಿಯಾಂಬಲ್ ಇದಾಯ್ತಾ? ಸೊ ಇನ್ಸ್ಪಿರೇಷನ್ನು ಎಲ್ಲಿಂದ ನಾವು ಪ್ರಿಯಾಂಬಲ್ನ ನಾವು ತಗೋಬೇಕು ಅಂತ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಅಂತಂದರೆ, ಫಸ್ಟು ಕಾನ್ಸೆಪ್ಟ್ ಬಾರೋಡ್ ಫ್ರಮ್ USA ಇಂದ ನಾವು ಕಾನ್ಸೆಪ್ಟ್ನ ತೊಗೊಂಡಿರೋದು. ಬಟ್ ಲ್ಯಾಂಗ್ವೇಜ್ ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಆಸ್ಟ್ರೇಲಿಯಾದಿಂದ ನಾವು ಲ್ಯಾಂಗ್ವೇಜ್ನ ತೊಗೊಂಡಿದ್ದೀವಿ. ಕಾನ್ಸೆಪ್ಟ್ ಬಂದು ಎಲ್ಲಿಂದ ತೊಗೊಂಡಿದ್ದೀವಿ ಅಂದರೆ USA ಇಂದ ತೊಗೊಂಡಿದ್ದೀವಿ. ಮತ್ತು ಲ್ಯಾಂಗ್ವೇಜ್ ಬಂದು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಆಸ್ಟ್ರೇಲಿಯಾದಿಂದ ತೊಗೊಂಡಿದ್ದೀವಿ. ಸೊ ಇದಾಯ್ತು. ಅದಾದಮೇಲೆ ಕೆಲವೊಬ್ಬೊಬ್ಬರು ಪ್ರಿಯಾಂಬಲ್ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಯಾವ್ಯಾವ ಪರ್ಸ್ನಾಲಿಟಿ ಪೀಪಲ್ಸು ಏನೇನು ಹೇಳಿದ್ದಾರೆ ಅಂತ ನೋಡೋಕೆ ಹೋದರೆ, ID ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳಿದ್ದಾರೆ ಅಂತಂದರೆ NA ಪಾಲ್ಕಿವಾಲಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದು ಕೇಳುವಂಥ ಚಾನ್ಸಸ್ ಇರುತ್ತೆ ಎಕ್ಸಾಮ್ಸಲ್ಲೆಲ್ಲ. ಸೊ ಐ ಡಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ದಾರೆ ಅಂತಂದರೆ NA ಪಾಲ್ಕಿವಾಲಾ ಅವರು ಹೇಳಿದ್ದಾರೆ. ಹಾರೋಸ್ಕೋಪ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳಿದ್ದಾರೆ ಅಂತಂದರೆ KM ಮುನ್ಸಿ ಅವರು ಹೇಳಿದ್ದಾರೆ. ಕೀನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳಿದ್ದಾರೆ ಅಂತಂದರೆ ಎರ್ನಿಸ್ಟ್ ಬರ್ಕರ್ ಅವರು ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಗೈಡಿಂಗ್ ಲೈಟ್ಸ್ ಫಾರ್ ದಿ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಅಂತ ಯಾರು ಹೇಳಿದ್ದಾರೆ ಅಂತಂದರೆ ಜಸ್ಟಿಸ್ ಸಿಕ್ರಿ ಇನ್ ಕೇಶವಾನಂದ ಭಾರತಿ ಕೇಸಲ್ಲಿ ಜಸ್ಟಿಸ್ ಸಿಕ್ರಿ ಅನ್ನೋರು ಗೈಡಿಂಗ್ ಲೈಟ್ ಫಾರ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ಫೇಮಸ್ ಡಿಸ್ಕ್ರಿಪ್ಷನ್ನು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕೇಳ್ತಾರೆ ಎಕ್ಸಾಮಲ್ಲಿ. ಇನ್ನೊಂದು ಸತಿ ಗ್ಯಾಪ್ನ ಇಟ್ಕೊಂಡಿರಿ, ಇನ್ನೊಂದು ಸತಿ ನೋಡ್ತಾ ಹೋದಂಗೆ ಗ್ಯಾಪ್ನ ಆಗುತ್ತೆ, ಆಯಿತಾ? ನೆಕ್ಸ್ಟು, ಸೊ ಈ ಪ್ರಿಯಾಂಬಲಿಂದ ಸೋರ್ಸ್ ಯಾವುದು? ಸೊ ಸೋರ್ಸ್ ಆಫ್ ದಿ ಅಥಾರಿಟಿ ನಾವೇ, ಲೈಕ್ ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ಆರ್ ದಿ ಸೋರ್ಸ್ ಫಾರ್ ದಿ ಪ್ರಿಯಾಂಬಲ್. ಸೊ ಪ್ರಿಯಾಂಬಲಿಂದ ಸೋರ್ಸ್ ಯಾರು ಅಂತ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ. ಸೊ ಇದು ಗ್ಯಾಪ್ನ ಇಟ್ಕೋಬೇಕು. ಸೋರ್ಸ್ ಎಲ್ಲಿಂದ ಬರ್ತಿದೆ ಅಂತಂದರೆ ವಿ ದ ಪೀಪಲ್ ಆಫ್ ದಿ ಇಂಡಿಯಾ. ಸೊ ನಾವು ಆ ಪವರ್ ಕೊಟ್ಟಿದ್ವಿ ಪ್ರಿಯಾಂಬಲ್ ಬರೆಯೋದಕ್ಕೆ, ನಾವು ಬರೆದಿರೋದು ಪ್ರಿಯಾಂಬಲ್ಲು ಆ ಥರ. ಸೊ ಅಟ್ಲೀಸ್ಟ್ ರಿಯಲಾಗಿ ಬರ್ದಿಲ್ಲ ಅಂತಂದ್ರೂ ಇಮ್ಯಾಜಿನೇಷನಲ್ಲಾದರೂ ಕೂಡ ನಮ್ಮಿಂದನೇ ಸೋರ್ಸು ಡಿರೈವ್ ಆಗಿರೋದು ಪ್ರಿಯಾಂಬಲ್ಗೆ. ಸೊ ಅದಾದಮೇಲೆ ಸೊ ಈಗ ಸೋರ್ಸ್ ನೋಡಿದ್ವಿ, ಸೊ ಎಲ್ಲಿಂದ ತೊಗೊಂಡಿದ್ದೀವಿ ಅಂತ ನೋಡಿದ್ವಿ. ಸೊ ಫೇಮಸ್ ಡಿಸ್ಕ್ರಿಪ್ಷನ್ಗಳು ನೋಡಿದ್ವಿ, ಪ್ರಿಯಾಂಬಲ್ ಬಗ್ಗೆ ಕೊಟೇಶನ್ ಕೊಟ್ಟಿರೋದನ್ನ ನೋಡಿದ್ವಿ. ಈಗ ಪ್ರಿಯಾಂಬಲಿಂದ ನೇಚರ್ ಹೇಗಿದೆ ಅನ್ನೋದು ನೋಡಬೇಕಲ್ವಾ? ಸೊ ನೇಚರ್ ಆಫ್ ದಿ ಪ್ರಿಯಾಂಬಲ್ ಹೇಗಿದೆ ಅಂತಂದರೆ, ಓಕೆ, ಇದರಲ್ಲಿ ಸಾವರಿನ್ ಅಂತ ಅಂದರೆ ಏನು ಅಂತ ಅಂದರೆ, ಸೊ ನಾವು ಯಾವುದು ಎಕ್ಸ್ಟರ್ನಲ್ ಪ್ರೆಷರ್ ಬರಲ್ಲ. ಸೊ ನಮ್ಮ ಫ್ರೀಡಮ್ ಇರುತ್ತೆ. ನಾವು ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಗೆ ನಾವು ಹೋಗಿ ಸೇರ್ಕೋಬೇಕು ಅಂತಂದ್ರೂ ನಾವು ಬೇರೆ ಕಂಟ್ರೀಸ್ ಅಂಡರಲ್ಲಿ ನಾವು ವರ್ಕ್ ಮಾಡಲ್ಲ. ನಮಗೆ ಇಷ್ಟ ಇದ್ದರೆ ಅಷ್ಟೇ ನಾವು ಹೋಗಿ ಸೇರ್ಕೋತೀವಿ ಅಂತ ಇದ್ರ ಮೀನಿಂಗ್ ಆಗಿರುತ್ತೆ. ಸೊ ನಮ್ಮ ಕಂಟ್ರಿ ಸೋಷಲಿಸ್ಟಿಕ್ ಇದೆ. ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಈಕ್ವಾಲಿಟಿನ ನಾವು ನೇಚರ್ ಆಫ್ ಇಂಡಿಯನ್ ಸ್ಟೇಟಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ ಸಾವರಿನ್ ಅನ್ನೋದು ಫಸ್ಟ್ ಬರುತ್ತೆ. ಸೊ ನಾವು ಯಾವುದೇ ಇಂಟರ್ನ್ಯಾಷನಲ್ ಆರ್ಗನೈಜೇಷನಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದರೆ ನಾವು ಎಕ್ಸ್ಟರ್ನಲ್ ಪ್ರೆಷರ್ನಿಂದ ತೊಗೊಂಡು ಮಾಡೋದಿಲ್ಲ, ನಮ್ಮದೇ ಆದಂಥ ಓನ್ ಫ್ರೀಡಮ್ ಇರುತ್ತೆ. ಸೊ ಅದು ಸೋಷಲಿಸ್ಟ್ ಇದೆ. ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಈಕ್ವಾಲಿಟಿನ ನಾವು ಪ್ರಮೋಟ್ ಮಾಡ್ತೀವಿ. ಮತ್ತು ಸೆಕ್ಯುಲರ್ ಇದೆ, ಅಂದರೆ ನಮ್ಗೆ ಡೆಫಿನೆಟ್ ಸ್ಟೇಟ್ ರಿಲಿಜನ್ ಅನ್ನೋದಿಲ್ಲ, ಎಲ್ಲ ರಿಲಿಜನ್ ಕೂಡ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಸೊ ನಮ್ಮದ್ರಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ಸೆಕ್ಯುಲರಿಸಮ್ ಇದೆ.
ಸೊ ಅದಾದಮೇಲೆ ಡೆಮೋಕ್ರೆಟಿಕ್ ಇದೆ. ಡೆಮೋಕ್ರೆಟಿಕ್ ಹೇಗೆ ಅಂತಂದರೆ ನಾವು MP MLAಗಳನ್ನ ನಾವು ವೋಟ್ ಮಾಡಿ ಎಲೆಕ್ಟ್ ಮಾಡಿ ಕಳಿಸ್ತೀವಿ, ಅದಕ್ಕೋಸ್ಕರ ನಮ್ಮದು ಕಂಟ್ರಿನು ಡೆಮೋಕ್ರೆಟಿಕ್. ರಿಪಬ್ಲಿಕ್ ಅಂತಂದರೆ ಹೆಡ್ ಆಫ್ ಸ್ಟೇಟ್ ಅಂದರೆ ಯಾರು? ಪ್ರೆಸಿಡೆಂಟ್ ಕೂಡ ನಾವು ಎಲೆಕ್ಟ್ ಮಾಡೋದ್ರಿಂದ ನಮ್ಮ ಕಂಟ್ರಿ ಏನಾಗಿದೆ ಅಂದರೆ ರಿಪಬ್ಲಿಕ್ ಆಗಿ ಇದೆ. ಇದು ಏನಾಗುತ್ತೆ, ಇದು ನೇಚರ್ ಆಫ್ ದಿ ಇಂಡಿಯನ್ ಸ್ಟೇಟ್. ಈ ನೇಚರ್ ಆಫ್ ದಿ ಇಂಡಿಯನ್ ಸ್ಟೇಟಲ್ಲಿ ನಮ್ದು ಎಷ್ಟು ಪಾಯಿಂಟ್ ಬರುತ್ತೆ ಅಂತ ಅಂದರೆ 5 ಪಾಯಿಂಟ್ಸ್ ಬರುತ್ತೆ. ಈ 5 ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಯಾವ್ದು ಬರುತ್ತೆ ಅಂದರೆ ಆಬ್ಜೆಕ್ಟಿವ್ಸ್. ಸೊ ನೇಚರ್ ನೋಡಿದ್ವಿ, ಆಬ್ಜೆಕ್ಟಿವ್ಸ್ ನೋಡಬೇಕಲ್ವಾ. ಏನು ಆಬ್ಜೆಕ್ಟಿವ್ಸ್ ಅಂತಂದರೆ ಫಸ್ಟು ಜಸ್ಟಿಸ್ ಇರಬೇಕು. ಜಸ್ಟಿಸಲ್ಲಿ ಯಾವ ಥರ ಇರಬೇಕು ಅಂತಂದರೆ ಸೋಷಿಯಲ್ ಜಸ್ಟಿಸ್ ಇರಬೇಕು, ಎಕನಾಮಿಕ್ ಜಸ್ಟಿಸ್ ಇರಬೇಕು, ಪೊಲಿಟಿಕಲ್ ಜಸ್ಟಿಸು ಇರಬೇಕು. ಅಂದರೆ ಪೊಲಿಟಿಕಲ್ ಜಸ್ಟಿಸ್ ಅಂದರೆ ವುಮೆನ್ಗೂ ಕೂಡ ವೋಟ್ ಮಾಡೋ ಅಧಿಕಾರ ಬರಬೇಕು. ಸೋಷಿಯಲ್ ಜಸ್ಟಿಸ್ ಅಂತ ಅಂದರೆ ಸೊ ಈ ಒಂದು ಮುನ್ಸಿಪಾಲ್ಟೀಸ್ ವರ್ಕರ್ಸ್ ಕೂಡ ಅವ್ರದ್ದು ಲೇಬರ್ಸ್ದು ಚಾರ್ಜಸ್ಸು ನೀಟಾಗಿ ಹೋಗ್ತಾ ಇರಬೇಕು. ಸೊ ಈ ಥರ. ಸೊ ಜಸ್ಟಿಸ್. ಲಿಬರ್ಟಿ ಅಂತ ಅಂದರೆ ಫ್ರೀಡಮ್ ಇರಬೇಕು. ಫ್ರೀಡಮ್ ಯಾವುದ್ಯಾವುದ್ರಲ್ಲಿ ಇರಬೇಕು ನಮಗೆ ಅಂತಂದರೆ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್, ವರ್ಷಿಪ್, ಇಷ್ಟರಲ್ಲೂ ಕೂಡ ಲಿಬರ್ಟಿ ಬೇಕಾಗಿರುತ್ತೆ. ಸೊ ಅದಾದಮೇಲೆ ಆಬ್ಜೆಕ್ಟಿವ್ಸಲ್ಲೇ ಫಸ್ಟು ನಾವೇನು ನೋಡಿದ್ವಿ, ಜಸ್ಟಿಸ್ ನೋಡಿದ್ವಿ, ಅದಾದಮೇಲೆ ಲಿಬರ್ಟಿ ನೋಡಿದ್ವಿ. ನೆಕ್ಸ್ಟು ಆಬ್ಜೆಕ್ಟಿವ್ಸಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಈಕ್ವಾಲಿಟಿ ಬರುತ್ತೆ ಮತ್ತು ಫ್ರೆಟರ್ನಿಟಿ ಬರುತ್ತೆ. ಈಕ್ವಾಲಿಟಿ ಯಾವುದ್ರಲ್ಲಿ ಇರಬೇಕು? ಸ್ಟೇಟಸಲ್ಲೂ ಇರಬೇಕು, ಆಪರ್ಚುನಿಟಿಯಲ್ಲೂ ಇರಬೇಕು. ಸೊ ಅದಾದಮೇಲೆ ಅಂದರೆ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ ಈಕ್ವಾಲಿಟಿಲಿ SC ST ಸ್ಟೂಡೆಂಟ್ಸು ಸ್ಟೇಟಸ್ ಅಷ್ಟೇ ಅಲ್ಲ, ಆಪರ್ಚುನಿಟಿ ಅಂತಂದರೆ ಅವ್ರ ಎಕ್ಸಾಮ್ಸಲ್ಲೂ ಕೂಡ ಅವ್ರಿಗೊಂದು ಆಪರ್ಚುನಿಟಿನ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು. ಅದಾದಮೇಲೆ ಫ್ರೆಟರ್ನಿಟಿ ಅಂತಂದರೆ ಐಡೆಂಟಿಫೈ ದಿ ಇಂಡಿವಿಜುವಲ್ ಆ್ಯಂಡ್ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಇದು ಇಂಟಿಗ್ರಿಟಿ ಅನ್ನೋದು ಒಂದು ಟರ್ಮ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಹೋಗಿ. ಇದು ಫ್ರೆಟರ್ನಿಟಿ ಅಂತ ಅಂದರೆ ಬ್ರದರ್ಹುಡ್, ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್, ಫ್ರೆಟರ್ನಿಟಿ ಅಂಡರಲ್ಲಿ ಬರುತ್ತೆ. ಸೊ ಅದಾದಮೇಲೆ ನಾವೇನು ನೋಡಿದ್ವಿ? ಸೊ ನೇಚರ್ ನೋಡಿದ್ವಿ, ಆಬ್ಜೆಕ್ಟಿವ್ಸ್ ಆಫ್ ದಿ ಪ್ರಿಯಾಂಬಲ್ನ ನೋಡಿದ್ವಿ. ನೆಕ್ಸ್ಟು ಪ್ರಿಯಾಂಬಲ್ದು ಅಮೆಂಡ್ಮೆಂಟ್ ಮಾಡ್ಬೋದಾ? ದರ್ ಇಸ್ ಒನ್ ಕ್ವಶನ್, ಪ್ರಿಯಾಂಬಲ್ ಅಮೆಂಡ್ಮೆಂಟ್ ಮಾಡ್ಬೋದಾ? ಹಾಂ. ಸೊ ಇದಕ್ಕೆ ಒಂದು ಸತಿ ಪ್ರಿಯಾಂಬಲ್ ಇದು ಕೇಳ್ತಾರೆ, ಲೈಕ್ ಪ್ರಿಯಾಂಬಲ್ ಎಷ್ಟು ಸತಿ ಅಮೆಂಡ್ ಆಗಿದೆ ಅನ್ನೋದು ಕೇಳ್ತಾರೆ. ಸೊ ಪ್ರಿಯಾಂಬಲ್ ಅಮೆಂಡ್ ಆಗಿದೆ ಎಷ್ಟು ಸತಿ ಆಗಿದೆ ಅಂತಂದರೆ ಒಂದು ಸತಿ ಅಮೆಂಡ್ ಆಗಿದೆ. ಸೊ ಯಾವ ಅಮೆಂಡ್ಮೆಂಟಿಂದ ಅಮೆಂಡ್ ಆಗಿದೆ ಅಂತಂದರೆ 42nd ಅಮೆಂಡ್ಮೆಂಟ್ ಆಫ್ 1976. ಇಲ್ಲಿ ಇದನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೂ ಕರಿತೀವಿ. ಈ ಅಮೆಂಡ್ಮೆಂಟ್ನ ನಾವು ಏನಂತ ಕರಿತೀವಿ? ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೂ ಕರಿತೀವಿ. ಸೊ 42nd ಅಮೆಂಡ್ಮೆಂಟು 1976. ಯಾವ್ಯಾವ ವರ್ಡ್ ಆ್ಯಡ್ ಆಯಿತು ಅಂತ ಅಂದರೆ ಸೋಷಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ. ನಾವು ಅವಾಗಲೇ ನೋಡಿದ್ವಲ್ಲ ಫೆಟರ್ನಿಟಿನಲ್ಲಿ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ. ಸೊ ಬರೀ ಯುನಿಟಿ ಇತ್ತು ಮುಂಚೆ, ಈಗ ಅಮೆಂಡ್ಮೆಂಟ್ ಆದಾದಮೇಲೆ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಬಂದಿದೆ. ಸೊ ಯಾವ್ಯಾವ ವರ್ಡ್ ಆ್ಯಡ್ ಆಗಿದೆ, ಈ ವರ್ಡ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವರ್ಡ್ಸ್ ಯಾವ್ದ್ಯಾವ್ದು ಆ್ಯಡ್ ಆಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದ್ಯಾವುದು ಅಂದರೆ ಸೋಷಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ. ಸೊ ಒಂದೇ ಸತಿ ಅಮೆಂಡ್ಮೆಂಟ್ ಆಗಿರೋದು ಪ್ರಿಯಾಂಬಲ್ಲು. ಸೊ ಇದಾದಮೇಲೆ ಪ್ರಿಯಾಂಬಲ್ ಬಗ್ಗೆ ಒಂದಷ್ಟು ಕೇಸಸ್ ಬರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಕೇಸಸ್ ಬಂದು ಫಸ್ಟು ಬೆರುಬರಿ ಯೂನಿಯನ್ ಕೇಸ್. ಅಂದರೆ ಇದು ಇನ್ನೊಂದು ಸ್ವಲ್ಪ ಜೋಕಾಗಿ ಹೇಳ್ಕೊಡ್ಬೇಕು ಅಂತ ಅಂದರೆ ಪ್ರಿಯಾಂಬಲ್ ಅನ್ನೋದು ಕಾರ್ ಥರ ಮುಂದೆಗಡೆ ನೀವು ಮೆಣಸಿನ್ಕಾಯಿ ಲಿಂಬೆಹಣ್ಣು ಹಾಕಿ ಕಟ್ಬಿಟ್ರೆ ಅದು ಕಾರಿನ ಪಾರ್ಟ್ ಆಗಲ್ಲ ಅಂತ ಒಬ್ರು ಹೇಳ್ತಾರೆ. ಲೈಕ್ ಯಾವಾಗ ಹೇಳ್ತಾರೆ ಅದು ಬೆರುಬರಿ ಯೂನಿಯನ್ ಕೇಸಲ್ಲಿ ಆಗುತ್ತೆ. ಬಟ್ ಆದರೆ ಇದನ್ನ ನೆಕ್ಸ್ಟ್ ಕೇಸಲ್ಲಿ ಏನು ನೋಡ್ತೀವಿ ಅಂತಂದರೆ, ಸೊ ಕೇಶವಾನಂದ ಭಾರತಿ ಕೇಸಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲ ಆ ಡೆಕೋರೇಟಿವ್ ಪಾರ್ಟ್ ಇರ್ಬೋದು, ಬಟ್ ಅದು ಪ್ರಿಯಾಂಬಲ್ದು ಪಾರ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು LIC ಆಫ್ ಇಂಡಿಯನ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಆ ಮೆಣಸಿನ್ಕಾಯಿ ಲಿಂಬೆಹಣ್ಣು ಅದು ಪಾರ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದು ಯಾವುದರಲ್ಲಿ? ಕೇಶವಾನಂದ ಭಾರತಿ ಕೇಸಲ್ಲಿ. ಬಟ್ ಈಗ ಇಲ್ಲ, ಅದು ಇರಲೇಬೇಕು, ಅದು ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಯಾವುದ್ರಲ್ಲಿ ಆಯಿತು ಅಂತಂದರೆ LIC ಆಫ್ ಇಂಡಿಯನ್ ಕೇಸಲ್ಲೇ ಆಯಿತು. ಸೈಲೆಂಟ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ಕೊಂಡ್ವಿ ಅಲ್ವಾ. ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ? ಫಸ್ಟು ಕಾನ್ಸ್ಟಿಟ್ಯೂಷನಲ್ಲಿ ಸ್ಕೆಡ್ಯೂಲ್ಸ್ ಬಗ್ಗೆ ತಿಳ್ಕೊಬೇಕು, ಪಾರ್ಟ್ಸ್ ಬಗ್ಗೆ ತಿಳ್ಕೊಬೇಕು, ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ್ಯಾವ ಕಂಟ್ರಿಯಿಂದ ಬೊರೋ ಮಾಡಿದ್ದಾರೆ ಅಂತ ಅಂದರೆ ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಕಾನ್ಸ್ಟಿಟ್ಯೂಷನ್ದು ಸ್ಟಾರ್ಟಿಂಗ್ ಪೇಜ್ ಯಾವುದು ಅಂದರೆ ಪ್ರಿಯಾಂಬಲ್. ಇಷ್ಟದ್ರ ಬಗ್ಗೆ ಇವತ್ತು ಒಂದು ಡೀಟೇಲ್ ಆಗಿ ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂತಂದರೆ ಸ್ಕೆಡ್ಯೂಲ್ಸಿಂದ ಸ್ಟಾರ್ಟ್ ಮಾಡೋಣ. ಸ್ಕೆಡ್ಯೂಲ್ಸಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಸ್ಕೆಡ್ಯೂಲ್ಸ್ನ ತುಂಬ ಈಸಿಯಾಗಿ ಗ್ಯಾಪ್ನ ಇಟ್ಕೊಳ್ಳೋದಕ್ಕೆ ಒಂದು ನಿಮೋನಿಕ್ಸ್ ಯಾವುದಾದ್ರೂ ಇದೆ ಅಂತಂದರೆ ಅದಿದು ಟಿಯರ್ಸ್ ಆಫ್ ಓಲ್ಡ್ PM. ಸೊ ಟಿಯರ್ಸ್ ಆಫ್ ಓಲ್ಡ್ PM ಇಲ್ಲಿ ತನಕನೂ ನಾವು ಸ್ಟಾರ್ಟಿಂಗ್ ಒರಿಜಿನಲ್ಲಿ
8 ಸ್ಕೆಡ್ಯೂಲ್ಸ್ ಇತ್ತು. ಸೊ ಎಲ್ ಮತ್ತು ಡಿ ಮತ್ತು ಪಿ ಮತ್ತು ಎಮ್ಮು ಆಮೇಲೆ ಲೇಟರ್ ಆನ್ ಆ್ಯಡ್ ಆನ್ ಆಗಿರೋದು. ಸೊ ಯಾವ್ದು ಅಂತಂದರೆ ಟಿ ಅಂತಂದರೆ ಏನು ಅಂದರೆ ಟೆರಿಟೋರೀಸ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಜುರಿಸ್ಡಿಕ್ಷನ್. ಸೊ ಇದು ಟಿ ಅಂತಂದರೆ. ಇದು ಎಮಾಲ್ಯುಮೆಂಟ್ಸ್. ಇ ಅಂತಂದರೆ ಎಮಾಲ್ಯುಮೆಂಟ್ಸ್. ಎಮಾಲ್ಯುಮೆಂಟ್ಸ್ ಅಂದರೆ ಏನು? ಸ್ಯಾಲ್ರಿ. ನಾವಿಲ್ಲಿ ಸ್ಯಾಲ್ರಿ ಬಗ್ಗೆ ಮಾತಾಡ್ತೀವಿ. ಸೊ ಎಫ್ ಅಂತಂದರೆ ಅಫರ್ಮೇಷನ್ ಮತ್ತು ಓತು. ಈ ಅಫರ್ಮೇಷನ್ ಮತ್ತು ಓತು ಗ್ಯಾಪ್ನ ಇರಲಿ. ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟ್ದು ಕೊಟ್ಟಿಲ್ಲ. ಅಫರ್ಮೇಷನ್ ಅನ್ನು ಓದ್ಸಲಿ ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟಿಂದು ಓತ್ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿಲ್ಲ. ಆರ್ ಅಂತ ಅಂದರೆ ರಾಜ್ಯಸಭಾ ಸೀಟ್ಸ್. ಎಸ್ ಅಂತಂದರೆ ಸ್ಕೆಡ್ಯೂಲ್ ಏರಿಯಾಸ್. ಓ ಅಂತಂದರೆ ಅದರ್ ಸ್ಕೆಡ್ಯೂಲ್ ಏರಿಯಾಸ್. ಸೊ ಎಫ್ ಅಲ್ಲಿ ಫೆಡ್ರಲ್ ಪ್ರೊವಿಷನ್ಸ್ ಬರುತ್ತೆ. ಇಲ್ಲಿ ಓ ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ ಇದು ನಾವು ಆ್ಯಡ್ ಮಾಡಿರೋದಲ್ವಾ. ಒರಿಜಿನಲ್ ಸ್ಕೆಡ್ಯೂಲ್ಸಿಂದ ಬಿಟ್ಟು 8 ಇತ್ತು ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ 12 ಆಯಿತು. ಯಾವುದ್ಯಾವ್ದು ಆ್ಯಡ್ ಮಾಡಿದ್ದೀವಿ ಅಂತಂದರೆ ಎಲ್ ಅಂತಂದರೆ ಲ್ಯಾಂಡ್ ರಿಫಾರ್ಮು ಯಾವಾಗ ಆಯಿತು ಇದು ಅಂದರೆ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟು 1951 ಲ್ಯಾಂಡ್ ರಿಫಾರ್ಮ್ನ ಆ್ಯಡ್ ಮಾಡಿದ್ವಿ. ಡಿ ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ. ಇದು 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1985. ಪಂಚಾಯತ್ಸ್ ಬಂದ್ಬಿಟ್ಟು 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1992. ಮುನ್ಸಿಪಾಲಿಟೀಸ್ ಬಂದ್ಬಿಟ್ಟು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು 1993. ಅದರ್ ಸ್ಕೆಡ್ಯೂಲ್ ಏರಿಯಾಸಲ್ಲಿ ಯಾವ್ದು ಬರುತ್ತೆ? ತುಂಬ ಇಂಪಾರ್ಟೆಂಟ್ ಇದು. ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಅದರ್ ಸ್ಕೆಡ್ಯೂಲ್ ಏರಿಯಾಸಲ್ಲಿ ಅಸ್ಸಾಂ, ತ್ರಿಪುರ, ಮಿಜೋರಾಂ, ಮೇಘಾಲಯ. ಸೊ ಇದ್ರ ಶಾರ್ಟ್ ಟ್ರಿಕ್ ಏನಾದರೂ ಇದೆಯಾ? ಒಂದೊಂದ್ಸತಿ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತಲ್ವಾ. ಸೊ ಅದಕ್ಕೆ ATMನಲ್ಲಿ ಏನಿರುತ್ತೆ? ATMನಲ್ಲಿ ಏನಿರುತ್ತೆ? ಮನಿ ಇರುತ್ತೆ. ಬಟ್ ಏನಿರಲ್ಲ ಅಂದರೆ ಮನಿ ಇರಲ್ಲ. ಮನಿ ಅಂತಂದರೆ ಕ್ರಿಸ್ಟಲ್ಸ್ ಇದಿರಲ್ಲ. ಸೊ ಈ ಅದರ್ ಸ್ಕೆಡ್ಯೂಲ್ ಏರಿಯಾಸಲ್ಲಿ ಅಸ್ಸಾಂ, ತ್ರಿಪುರ, ಮಿಜೋರಾಂ, ಮೇಘಾಲಯ ಇದೆ. ಬಟ್ ಮಣಿಪುರ್ ಬರಲ್ಲ. ಇದು ಗ್ಯಾಪ್ನ ಇಟ್ಕೊಂಡಿರಿ. ಕೆಲವೊಂದೊಂದ್ಸತಿ ನಾವು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇದು ಅದರ್ ಸ್ಕೆಡ್ಯೂಲ್ ಏರಿಯಾಸ್ ಆಯಿತು. ನೆಕ್ಸ್ಟು ಫೆಡ್ರಲ್ ಪ್ರಾವಿಷನ್ ಅಂದರೆ ಯೂನಿಯನ್ನು, ಕನ್ಕರೆಂಟು, ಸ್ಟೇಟ್ ಲಿಸ್ಟು 3 ಲಿಸ್ಟ್ ಬರುತ್ತಲ್ವಾ. ಸೊ ಯೂನಿಯನ್ ಲಿಸ್ಟಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ಅನ್ನೋದು ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯೂನಿಯನಲ್ಲಿ 97 100. ಸ್ಟಾರ್ಟಿಂಗಲ್ಲಿ 97 ಇತ್ತು, ಈಗ +3 ಆ್ಯಡ್ ಆನ್ ಆಗಿದೆ, ಈಗ 100 ಸಬ್ಜೆಕ್ಟ್ಸ್ ಇದೆ. ಸ್ಟೇಟಲ್ಲಿ 66 ಇತ್ತು, ಈಗ 61 ಆಗಿದೆ. ಕನ್ಕರೆಂಟ್ ಲಿಸ್ಟಲ್ಲಿ 47 ಇತ್ತು, ಈಗ 52 ಸಬ್ಜೆಕ್ಟ್ಸ್ ಆಗಿದೆ. ಸೊ ಸ್ಟೇಟ್ ಲಿಸ್ಟಿಂದ ಯಾವ್ಯಾವ ಸಬ್ಜೆಕ್ಟು ಕನ್ಕರೆಂಟ್ ಲಿಸ್ಟ್ಗೆ ಹೋಯ್ತು ಅಂತಂದರೆ ಎಜುಕೇಷನ್ನು, ಫಾರೆಸ್ಟು, ವೈಲ್ಡ್ ಲೈಫು, ವೆಯ್ಟ್ ಆ್ಯಂಡ್ ಮೆಷರ್ಸು ಮತ್ತು ಅಡ್ಮಿನಿಸ್ಟ್ರೇಷನ್ನು. ಇದೆಲ್ಲ ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟಿಗೆ ಹೋಯ್ತು. ಯಾವಾಗ ಅಂತಂದರೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು. ಅದರಲ್ಲಿ ಎಜುಕೇಷನು, ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫು, ವೆಯ್ಟು ಆ್ಯಂಡ್ ಮೆಷರ್ಸು ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು ಸ್ಟೇಟಿಂದ ಕನ್ಕರೆಂಟ್ ಲಿಸ್ಟ್ಗೆ ಟ್ರಾನ್ಸ್ಫರ್ ಆಯಿತು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಲೂ ಕೇಳೋವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಯಾವುದು ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ UPSC ಇದು ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದ್ರು. ಈ ಕ್ವಶನ್ ಅಫಿಷಿಯಲ್ ಲ್ಯಾಂಗ್ವೇಜು ಒರಿಜಿನಲಿ ಎಷ್ಟು 14 ಇತ್ತು, ಅಟ್ ಪ್ರೆಸೆಂಟ್ ಎಷ್ಟಿದೆ 22 ಇದೆ. ಸೊ 21st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಸಿಂಧಿ ಆ್ಯಡ್ ಆನ್ ಆಯಿತು. 71st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಕೊಂಕಣಿ, ಮಣಿಪುರಿ, ನೇಪಾಳಿ ಇದು ಆ್ಯಡ್ ಆಯಿತು. 92nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಬೋಡೋ, ಡೋಂಗ್ರಿ, ಮೈಥಿಲಿ, ಸಂತಾಲಿ ಇದು ಆ್ಯಡ್ ಆಯಿತು. 96 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಇದು ಬರೀ ರೀನೇಮ್ ಆಯಿತು. ಯಾವುದೂ ಹೊಸದಾಗಿ ನಾವು ಆ್ಯಡ್ ಮಾಡಲಿಲ್ಲ. ಇದು ರೀನೇಮ್ ಆಗಿದ್ದು. ಯಾವ್ದು ರೀನೇಮ್ ಆಯಿತು ಅಂದರೆ ಫ್ರಮ್ ಒರಿಯಾ ಟು ಒಡಿಯಾ ಇದು ರೀನೇಮ್ ಆಯಿತು. ಸೊ ಆಯಿತಾ, ಮುಗೀತು, ಇಷ್ಟೇ. ಸೊ ಸ್ಕೆಡ್ಯೂಲ್ಸು ಎಷ್ಟು ಈಸಿ ಇದೆ ಅಂತ ನಿಮಗೆ ಗೊತ್ತಾಯ್ತಲ್ವಾ. ಅದರಲ್ಲೂ ಈ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಫಸ್ಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1951 ಆಯ್ತಲ್ವಾ. ಸೊ ಅಲ್ಲಿನ ತನಕ ಏನಾಗ್ತಿದೆ ಅಂತಂದರೆ ಕ್ವಿಕ್ಕಾಗಿ ಈಗ ಒಂದ್ಸತಿ ರಿಕ್ಯಾಪ್ ನೋಡ್ತಾ ಹೋಗೋಣ. ಸೊ
ಟಿ ಅಂತಂದ್ರೆ ಟೆರಿಟೋರೀಸ್ ಎಕ್ಸ್ಪಾನ್ಷನ್ ಅಂಡ್ ಜುರಿಸ್ಡಿಕ್ಷನ್. ಇ ಅಂತಂದ್ರೆ ಎಮಾಲ್ಯುಮೆಂಟ್ಸ್ ಅಂಡ್ ಸ್ಯಾಲ್ರಿ, ಎಮಾಲ್ಯುಮೆಂಟ್ಸ್ ಅಂದ್ರೆ ಸ್ಯಾಲ್ರಿ. ಎ ಅಂತಂದ್ರೆ ಅಫರ್ಮೇಷನ್ ಅಂಡ್ ಓತ್. ಅಫರ್ಮೇಷನ್ ಓತ್ ಅಲ್ಲಿ ಓತು ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ಗೆ ಕೊಟ್ಟಿಲ್ಲ. ಆರ್ ಅಂತಂದ್ರೆ ರಾಜ್ಯಸಭಾ ಸೀಟ್ಸು. ಎಸ್ ಅಂದ್ರೆ ಸ್ಕೆಡ್ಯೂಲ್ ಏರಿಯಾಸ್. ಓ ಅಂತಂದ್ರೆ ಅದರ್ ಸ್ಕೆಡ್ಯೂಲ್ ಏರಿಯಾಸ್. ಅದ್ರಲ್ಲಿ ನೋಡಿದ್ವಿ ನಾವು ಏನಂತ, ATM ಮನಿ ಅನ್ನೋದೊಂದು ಶಾರ್ಟ್ ಟ್ರಿಕ್ ನೋಡಿದ್ವಿ. ಅದಾದ್ಮೇಲೆ ಫೆಡರಲ್ ಪ್ರೊವಿಷನ್ ನೋಡಿದ್ವಿ, ಅಂದ್ರೆ ಯೂನಿಯನ್ನು ಸ್ಟೇಟು ಕನ್ಕರೆಂಟ್ ಲಿಸ್ಟ್ ಬಗ್ಗೆ ನೋಡ್ಕೊಂಡ್ವಿ. ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡಿದ್ವಿ. ಲ್ಯಾಂಡ್ ರಿಫಾರ್ಮ್ಸ್ ಯಾವುದು, ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1951 ಇದು ಆಡ್ ಆನ್ ಆಯಿತು. ಬಟ್ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಮುಂಚೆ ಎಲ್ಲ ನೀವು 9th ಸ್ಕೆಡ್ಯೂಲ್ ಅಲ್ಲಿ ಪಾರ್ಲಿಮೆಂಟ್ ಯಾವುದೇ ಒಂದು ಲಾ ಹಾಕಿದ್ರೆ ಆ ಲಾನ ಅಂದ್ರೆ ಜುಡಿಷಿಯರಿ ಚೆಕ್ ಮಾಡೋಂಗಿಲ್ಲ, ಅಂದ್ರೆ ಅದಕ್ಕೊಂದು ಟರ್ಮ್ ಕೊಡ್ತಾರೆ, ಜುಡಿಷಿಯಲ್ ರಿವ್ಯೂ ಮಾಡೋಂಗಿಲ್ಲ ಅಂತ ಇರುತ್ತೆ. ಬಟ್ ಸ್ಪೆಷಲ್ IR ಕೊಯ್ಲು ಕೇಸ್ ಬರುತ್ತೆ. IR ಕೊಯ್ಲು ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ, ಇಷ್ಟು ದಿವಸ ಮುಗೀತು, ಬಟ್ ಇನ್ಮೇಲೆ ಎಲ್ಲ ಲಾನು ಕೂಡ ಅಂಡರ್ ಜುಡಿಷಿಯಲ್ ರಿವ್ಯೂ ಬರುತ್ತೆ ಅಂತ ಇಂಟರ್ಪ್ರಿಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಡಿ ಆಂಟಿ ಡಿಫೆಕ್ಷನ್ ಲಾ ಯಾವಾಗಾಯ್ತು, 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1985. ಆಮೇಲೆ ಪಿ ಪಂಚಾಯತ್ಸ್, 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1992. ಎಂ ಮುನ್ಸಿಪಾಲಿಟೀಸ್, 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1993. ಸ್ಕೆಡ್ಯೂಲ್ಸ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ಸ್ ನೋಡ್ತಾ ಹೋಗೋಣ. ಸೊ ಎಷ್ಟು ಪಾರ್ಟ್ಸ್ ಇದೆ, ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು, ಸೊ ಸ್ಟಾರ್ಟಿಂಗಲ್ಲಿ 22 ಪಾರ್ಟ್ಸ್ ಇತ್ತು, ಅಟ್ ಪ್ರೆಸೆಂಟ್ 25 ಇದೆ. ಸೊ ಪಾರ್ಟ್ಸಲ್ಲಿ ಯಾವ ಥರ ಗ್ಯಾಪ್ನ ಇಟ್ಕೋಬೇಕು ಅಂತಂದರೆ 1 2 3 4 4A, 5 6 8 9 9A 9B, 10 11 12 13 14 14A. ಬಟ್ ಇಲ್ಲಿ 7 ಯಾಕಿಲ್ಲ ಅಂದರೆ, 7 ಅನ್ನೋದು 7th ಅಮೆಂಡ್ಮೆಂಟಿಂದ ಅದು ಡಿಲೀಟ್ ಆಗಿದೆ. ಸೊ ಇದನ್ನ ಗ್ಯಾಪ್ನ ಇಟ್ಕೊಳ್ಳೋದಕ್ಕೆ ಸಿಂಪಲ್ ಈಸಿ ಟ್ರಿಕ್ ಯಾವುದು, ಒಂದು ನಿಮೋನಿಕ್ಸಲ್ಲಿ ನೋಡ್ತಾ ಹೋಗೋಣ. ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಯೂಸಿಂಗ್ PMCO ಸರ್. ಸೊ ಇದೊಂದು ನಿಮೋನಿಕ್ಸ್. ಸೊ ಇನ್ನೊಂದು ಸತಿ ಹೇಳೋಣ ಇದನ್ನು. ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಯೂಸಿಂಗ್ PMCO ಸರ್. ಸೊ ಫಸ್ಟು ನಾವು ಯಾವುದಾದ್ರೂ ಒಂದು ಕಂಟ್ರಿಗೆ ಹೋಗ್ತೀವಿ ಅಂತಂದರೆ ಅದು ಟೆರಿಟರೀಸ್ ನೋಡ್ತೀವಲ್ವಾ. ಸೊ ಅದಕ್ಕೋಸ್ಕರ ಫಸ್ಟು ಯೂನಿಯನ್ ಆ್ಯಂಡ್ ಟೆರಿಟರೀಸ್, ಅದಾದಮೇಲೆ ಜನರ ಬಗ್ಗೆ ತಿಳ್ಕೊತೀವಲ್ವಾ, ಸಿಟಿಜನ್ಶಿಪ್, ಅದಾದಮೇಲೆ ಜನರ ಹಕ್ಕುಗಳ ಬಗ್ಗೆ ತಿಳ್ಕೊತೀವಿ, ಫಂಡಮೆಂಟಲ್ ರೈಟ್ಸು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸ್. ಇದು ಮುಗೀತು. ಇದಾದಮೇಲೆ ಆ ಕಂಟ್ರಿದು ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂತ ತಿಳ್ಕೊತೀವಲ್ಲ. ಸೊ ಪೊಲಿಟಿಕಲ್ ಸಿಸ್ಟಮು ಸ್ಟಾರ್ಟಿಂಗ್ ಹೈರಾರ್ಕಿ ವೈಸ್ ನಾವು ನೋಡ್ತಾ ಬಂದಾಗ, ಸ್ಟಾರ್ಟಿಂಗಲ್ಲಿ ಯುನೈಟೆಡ್ ಸ್ಟೇಟ್ ಅಂತ ಅಂದರೆ ಯೂನಿಯನ್ ಗೌರ್ಮೆಂಟು, ಆಮೇಲೆ ಸ್ಟೇಟ್ ಗೌರ್ಮೆಂಟು, ಯೂಸಿಂಗ್ ಅಂದರೆ ಯೂನಿಯನ್ ಟೆರಿಟೋರೀಸು, ಪಂಚಾಯತ್ಸ್ ಇದೆ, ಮುನ್ಸಿಪಾಲಿಟೀಸ್ ಇದೆ, ಕೋಆಪರೇಟಿವ್ ಸೊಸೈಟೀಸ್ ಇದೆ, ಸ್ಕೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್ ಇದೆ. ಮಿಕ್ಕಿರೋದು ಯಾವುದು, ರಿಲೇಷನ್ಶಿಪ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಸೊ ಯೂನಿಯನ್ ಮತ್ತು ಸ್ಟೇಟಿಂದ ರಿಲೇಷನ್ಶಿಪ್ನ ನಾವು ಇನ್ನೊಂದು ನಿಮೋನಿಕ್ಸ್ ಪ್ರಕಾರ ನೋಡ್ತಾ ಹೋಗೋಣ. ಸೊ ಅದು ಯಾವುದಾಗುತ್ತೆ ಅಂತ ಅಂದರೆ, ಫ್ರೂಟ್ಸ್ ಟೇಸ್ಟ್ ಸ್ವೀಟ್ ಟು ಈಟ್. ಸೊ ಓನ್ಲಿ ಈಟ್ ಮ್ಯಾಗಿ ಹ್ಯಾಸ್ ಟೇಸ್ಟಿ ಸ್ನ್ಯಾಕ್. ಯೂನಿಯನ್ ಮತ್ತು ಸ್ಟೇಟ್ಸಲ್ಲಿ ಯಾವಾಗಲೂ ಒಂದು ಡಿಸ್ಪ್ಯೂಟ್ ಯಾವುದು ಇರುತ್ತೆ ಅಂದರೆ ಫೈನಾನ್ಸ್ ರಿಲೇಟೆಡ್ ಡಿಸ್ಪ್ಯೂಟ್ ಇರುತ್ತೆ. ಸೊ ಅದನ್ನು ಒಂದು ಫಸ್ಟ್ ಫ್ರೂಟ್ಸ್ ಅಂದರೆ ಫೈನಾನ್ಸ್, ಟ್ರೇಡು, ಸರ್ವಿಸಸ್ಸು. ಈ ಎರಡರ ಮಧ್ಯೆ ಏನಾದರೂ ಡಿಸ್ಪ್ಯೂಟ್ಸ್ ಆದರೆ ನಾವೇನು ಮಾಡ್ತೀವಿ, ಫೈನಾನ್ಸ್, ಟ್ರೇಡು, ಸರ್ವಿಸಸ್ಸಲ್ಲಿ ಏನಾದರೂ ಡಿಸ್ಪ್ಯೂಟ್ ಆಯಿತು ಅಂತ ಅಂದರೆ ಟ್ರಿಬ್ಯುನಲ್ಸ್ಗೆ ಹೋಗ್ತೀವಿ. ಟ್ರಿಬ್ಯುನಲ್ಸ್ನ ಸಾಲ್ವ್ ಮಾಡಲಿಲ್ಲ ಅಂತ ಅಂದರೆ ಎಲೆಕ್ಷನ್ಸ್ಗೆ ಹೋಗ್ತೀವಿ. ಎಲೆಕ್ಷನ್ಸ್ ಈ ಇಷ್ಟರ ಮಧ್ಯೆನೂ ನಾವು ಏನು ಮರಿಬಾರ್ದು ಅಂತಂದರೆ, ನಾವು ಸ್ಪೆಷಲ್ ಕ್ಲಾಸ್ ತೊಗೊಂಡು ಚೆನ್ನಾಗಿ ಓದ್ಕೋಬೇಕು ಅನ್ನೋದನ್ನ ಮರಿಬಾರ್ದು. ಸೊ ಅದಕ್ಕೆ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ಸರ್ಟೆನ್ ಕ್ಲಾಸಸ್ ಅದಾಯಿತು. ಸೊ ಇಷ್ಟ ಆಯಿತು. ನೆಕ್ಸ್ಟು ಓ ಅಂತಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್, ಇಂಪಾರ್ಟೆಂಟ್. ಈಟ್ ಅಂತಂದರೆ ಎಮರ್ಜೆನ್ಸಿ ಪ್ರೊವಿಷನ್ಸು ಮತ್ತು ಅಮೆಂಡ್ಮೆಂಟು ಎರಡು ತುಂಬ ದೊಡ್ಡದಲ್ವ ಕಾನ್ಸೆಪ್ಟ್ಸ್ ಇದು. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಒಂದು ನಾವೇನು ಹೇಳ್ತೀವಿ ಅಂದರೆ ಮಿಸಲೇನಿಯಸ್ ಪ್ರೊವಿಷನ್ಸ್ನ ಮಧ್ಯೆ ಹಾಕಿರ್ತೀವಿ. ಅದಾದಮೇಲೆ ಟೇಸ್ಟಿ ಸ್ನ್ಯಾಕಲ್ಲಿ ಟಿ ಅಂತ ಅಂದರೆ ಟೆಂಪರವರಿ, ಎಸ್ ಅಂತ ಅಂದರೆ ಶಾರ್ಟ್ ಟೈಟಲ್. ಸೊ ಇದು ಪಾರ್ಟ್ಸ್ ಆಗಿರುತ್ತೆ. ಕ್ವಿಕ್ಕಾಗಿ 22 ಪಾರ್ಟ್ಸ್ನ ನಾವು ನೋಡಿದ್ದೀವಿ. ಈಗ ನೆಕ್ಸ್ಟ್ ನಾವೇನು ನೋಡಬೇಕು, ಸ್ಕೆಡ್ಯೂಲ್ಸ್ ಆಯಿತು, ಪಾರ್ಟ್ಸ್ ಆಯಿತು. ಈಗ ಸೋರ್ಸಸ್ ಆಫ್ ದಿ